ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಓಕೆನಾ. ಸೊ ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲಿ ನಾನು ಗ್ರೂಪ್ ಸಿ ಎಕ್ಸಾಮ್ನ ಇಂಗ್ಲೀಷ್ ಪೇಪರನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೆ. ಸೊ ಅರ್ಧದಲ್ಲಿ ಹೇಳಿದ್ದೆ, ಉಳಿದ ಅರ್ಧವನ್ನು ನಾನು ಬಿಟ್ಟಿದ್ದೆ. ಸೊ ಇವತ್ತು ನಾನು ಕಂಪ್ಲೀಟಾಗಿ ಮಾಡಲಿಕ್ಕೆ ಆದಷ್ಟು ಪ್ರಯತ್ನವನ್ನು ಪಡ್ತೀನಿ. ಯಾಕಂದರೆ ಎರಡೂ ಭಾಷೆಯಲ್ಲಿ ಹೇಳೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ ಗ್ರೂಪ್ ಸಿ ಎಕ್ಸಾಮ್ಗೆ ಇಂಗ್ಲೀಷ್ ಆಲ್ಮೋಸ್ಟ್ ಅದನ್ನು ಕಂಪ್ಲೀಟಾಗಿ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಂದರೆ ಎಕ್ಸಾಂಪಲ್ ಮೂಲಕ ಹೇಳೋ ಮೂಲಕ. ಮತ್ತು ಕಂಪ್ಯೂಟರ್ ಕ್ವಶನ್ಸ್ಗಳು ಆಗಿರ್ಬೋದು, ಅದೇ ರೀತಿಯಾಗಿ ಕನ್ನಡವು ಕೂಡ ರೆಡಿ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ನಾನು ಹೇಳ್ತೀನಂತೆ. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಗ್ರೂಪ್ ಸಿ ಎಕ್ಸಾಮ್ನ GK ಪೇಪರ್ನಲ್ಲಿಯೂ ಕೂಡ ಸಮಸ್ಯೆ ಇದೆ. GK ಪೇಪರ್ನಲ್ಲಿ ಯಾಕೆ ಸಮಸ್ಯೆ ಇದೆ ಅಂದರೆ, ಅದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ನಲ್ಲ, ಏನೇನು ಸಿಲೆಬಸ್ ಇದೆ ಅಂತ. ಅದರಲ್ಲಿ ಎಲ್ಲೂ ಇರದೇ ಇರುವಂತಹ ಕೆಲವೊಂದು ಟಾಪಿಕ್ಗಳು ಇದೆ. ಆ ಎಲ್ಲೂ ಕೂಡ ಇರದೇ ಇರುವಂತಹ ಟಾಪಿಕ್ಗಳು ಇದೆಯಲ್ಲ, ಸೊ ಅವುಗಳನ್ನು ನಾನು ಸ್ವಲ್ಪ ಶಾರ್ಟ್ ಮಾಡಿಕೊಂಡು ನಿಮಗೆ ಕ್ಲಾಸ್ ಮಾಡಲಿಕ್ಕೆ ಅದನ್ನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಏನೇನಾಗತ್ತೆ ಅಂತ. ಸೊ ಇವತ್ತಿನ ಭಾಗದಲ್ಲಿ ನಾನು ಇಂಗ್ಲೀಷನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ. ಸೊ ಇಲ್ಲಿ ಫಸ್ಟಿಗೆ ಇಂಗ್ಲೀಷ್ನಲ್ಲಿ ಓದ್ಬಿಡ್ತೀನಿ. ಈ ಕ್ವಶನ್ ಏನು ಹೇಳ್ತಾ ಇದೆ, ಇನ್ ಕ್ವಶನ್ ನಂಬರ್ 44. In question number 44, 4 words have been given and one of those words is correctly spelt. You have to identify the word with the correct spelling and mark the correct answer in your answer sheet. ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ಇಲ್ಲಿ ಒಂದು ವರ್ಡನ್ನು ಇದೆ. ಆ ವರ್ಡ್ನ ಕರೆಕ್ಟ್ ಆದಂತಹ ಒಂದು ಸ್ಪೆಲ್ಲಿಂಗ್ ಏನು ಅಂತ ನಾವು ಕಂಡುಹಿಡಿಬೇಕು. ಸೊ ಕರೆಕ್ಟಾಗಿ ನಾವು ಉಚ್ಚಾರ ಮಾಡೋ ರೀತಿಯಲ್ಲಿ ಇರುವಂತಹ ಕರೆಕ್ಟ್ ಸ್ಪೆಲ್ಲಿಂಗನ್ನು ನೀವು ಹೇಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪದ ಏನಂತ ಹೇಳಬೇಕಂದ್ರೆ ರೆಲೆವೆಂಟ್. ಸೊ ರೆಲೆವೆಂಟ್ ಅಂದರೆ ಸೂಕ್ತವಾದ. ಇದು ನೋಡಿ ರೆಲೆವೆಂಟ್ ಬುಕ್ ಆಗಿದೆ. ಇದು ರೆಲೆವೆಂಟ್ ಪ್ಲೇಸ್ ಆಗಿದೆ. ಅಂದರೆ ಸೂಕ್ತವಾದ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಹಾಗಾದರೆ ನಾವು ರೆಲೆವೆಂಟ್ನ ಒಂದು ಸ್ಪೆಲ್ಲಿಂಗ್ ಯಾವುದು, ಕೊಟ್ಟಿರುವಂತಹ 4 ಆಪ್ಷನ್ನಲ್ಲಿ ಯಾವುದು ರೆಲೆವೆಂಟ್ನ ಕರೆಕ್ಟ್ ಸ್ಪೆಲ್ಲಿಂಗ್ ಆಗಿದೆ ಅಂತ ಅವರು ನಮಗೆ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವುದು ಕರೆಕ್ಟಾದ ಆನ್ಸರ್? ಸೊ ಇಲ್ಲಿ ಸರಿಯಾದಂಥ ಉತ್ತರ RELEVANT. RELEVANT. ಸೊ ನಿಮ್ಗೇನು ಅನಿಸ್ಬೋದು, ನೀವು ಡೈರೆಕ್ಟಾಗಿ ಆನ್ಸರ್ ಹೇಳಿಬಿಟ್ರೆ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂತ. ಇದಕ್ಕೋಸ್ಕರ ನಮ್ಮ ಒಂದು ಶಬ್ದಕೋಶವನ್ನು ನಾವೇನು ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು. ಡೈಲಿ ಒಂದು 10 ಅಥವಾ 20 ಅಂದರೆ ಸ್ಟಾರ್ಟಿಂಗ್ನಲ್ಲಿ 5, 10 ಸ್ಟಾರ್ಟ್ ಮಾಡಿ. ಅಂದರೆ ಈ ರೀತಿಯಾದಂಥ ಟಫ್ ವರ್ಡ್ಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾದರೆ ನಾನೇ ಕೊಡಲಿಕ್ಕೆ ಬೇಕು ಅಂದರೆ ಕೊಡ್ತೀನಿ. ಡೈಲಿ ಟೆಲಿಗ್ರಾಮ್ನಲ್ಲಿ 10 ವರ್ಡ್ಗಳನ್ನು ಅದರ ಮೀನಿಂಗ್ನೊಂದಿಗೆ ಕೊಡ್ತೀನಿ. ಅದನ್ನು ನೀವು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟರೆ, ವಿತ್ ಸ್ಪೆಲ್ಲಿಂಗ್ ಅದರ ಮೀನಿಂಗನ್ನು ಪರ್ಫೆಕ್ಟ್ ಮಾಡ್ಕೊತಾ ಹೋದರೆ ನಿಮಗೆ ಏನಾಗುತ್ತೆ, ಎಕ್ಸಾಮ್ನಲ್ಲಿ 4 ಆಪ್ಷನಲ್ಲಿ ಒಂದನ್ನು ಆರಾಮಾಗಿ ಚೂಸ್ ಮಾಡ್ಬೋದು. ಹೌದಾ. ಸೊ ಇಲ್ಲಿ ರೆಲೆವೆಂಟ್ ಅಥವಾ ಸೂಕ್ತವಾದ ಈ ಒಂದು ವರ್ಡ್ನ ಕರೆಕ್ಟಾದ ಮೀನಿಂಗ್ ಯಾವುದು ಅಂತ ಕೇಳಿದರೆ RELEVANT ರೆಲೆವೆಂಟ್ ಆಗುತ್ತೆ. ಸೊ ಇವರು ಕೊಟ್ಟಂತಹ ಎಕ್ಸಾಂಪಲ್ ಪ್ರಕಾರನೇ ನಾವೇನು ಮಾಡಬೇಕು, ಇಂಡಿಜಿನಿಯಸ್ನ ಒಂದು ಸ್ಪೆಲ್ಲಿಂಗ್ ಯಾವುದು ಕರೆಕ್ಟ್ ಆಗಿದೆ ಅಂತ ಇಲ್ಲಿ ಹೇಳಬೇಕಾಗತ್ತೆ. ಸೊ ಫೈಂಡ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ. ಸೊ ಇಂಡಿಜಿನಿಯಸ್ನ ಒಂದು ಕರೆಕ್ಟ್ ಸ್ಪೆಲ್ಲಿಂಗ್ ಯಾವುದು ಅಂತ 4 ಆಪ್ಷನನ್ನು ಕೊಟ್ಟಾಗ ಸೊ ನಾವೇನು ಮಾಡಬೇಕು, ನಮಗೆ ಗೊತ್ತಿದ್ದರೆ ಹಾಕಬೇಕಾಗತ್ತೆ, ಗೊತ್ತಿಲ್ಲದೆ ಯಾವುದನ್ನಾದರೂ ಹಾಕಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರೋದ್ರಿಂದ ಇಲ್ಲಿ ಯಾವುದು ಸರಿಯಾದ ಉತ್ತರ, ನನಗೆ ಗೊತ್ತಿದೆ ಅಂದರೆ ನನಗೆ ಎಲ್ಲ ಗೊತ್ತಿಲ್ಲ, ಈ ಇಂಡಿಜಿನಿಯಸ್ ಸ್ಪೆಲ್ಲಿಂಗ್ ಗೊತ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. INDIGENOUS. ಓಕೆ. ಸೊ INDIGENOUS ಇಂಡಿಜಿನಿಯಸ್ ಸ್ಪೆಲ್ಲಿಂಗ್ ಆಗಿದೆ. ಸೊ ಇಲ್ಲಿ ಕರೆಕ್ಟಾಗಿ ಹೇಳುವಂತಹ ಸ್ಪೆಲ್ಲಿಂಗ್ ಯಾವುದು? ಆಪ್ಷನ್ A ಕರೆಕ್ಟ್. ಓಕೆ. ಸೊ ಇದನ್ನು ಮಾತ್ರ ನಾವು ಪ್ರಾಕ್ಟೀಸ್ ಮಾಡದೆ ಈ ಪಾರ್ಟನ್ನು ನಾವು ಏನೂ ಮಾಡಲಿಕ್ಕಾಗಲ್ಲ. ಡೈಲಿ ಒಂದು 10 ವರ್ಡ್ ಆದರೂ ಮಾಡೋದ್ರಿಂದ ಈ ರೀತಿಯಾದಂಥ ಸ್ಪೆಲ್ಲಿಂಗ್ಗಳನ್ನು ಹೇಳೋದು ನಮಗೆ ಈಸಿ ಆಗುತ್ತೆ. ಓಕೆ. ಸೊ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 45ನೇ ಪ್ರಶ್ನೆ. ಇಲ್ಲೇನು ಹೇಳಿದ್ದಾರೆ, ಕ್ವೆಶನ್ ನಂಬರ್ 45 ಹ್ಯಾಸ್ ಆ್ಯನ್ ಒಂದು ನಿಮಿಷ. So question number 45 has an expression which can be replaced by a single word. Choose the most appropriate one word from among the alternatives and shade or blacken the corresponding circle in your answer sheet. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಸೊ ಈ ಒಂದು ಪ್ರಶ್ನೆಗೆ ಒಂದು ನಿಮಿಷ ಹೆಂಗೆ ಹೇಳ್ಬೇಕಂತ. ಓಕೆ.
ಇದನ್ನು ಹೇಗೆ ಅಂದರೆ ಒನ್ ವರ್ಡ್ ಅಂತ ಹೇಳ್ತೀವಿ ನೋಡಿ. ಅಂದರೆ ಇಡೀ ಒಂದು ಸೆಂಟೆನ್ಸ್ಗೆ ಒಂದೇ ಒಂದು ಪದವನ್ನು ಯೂಸ್ ಮಾಡ್ತೀವಿ. ಸೊ ಅಂದರೆ ಫಾರ್ ಎಕ್ಸಾಂಪಲ್, ಹೂವುಗಳ ಅಧ್ಯಯನವನ್ನು ಮಾಡುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದಾಗ ಅದಕ್ಕೆ ಒಂದೇ ವರ್ಡ್ ಬರಲ್ವಾ? ಸೊ ಅದೇ ರೀತಿಯಾಗಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗ್ಬೋದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಹಾಗಾದರೆ ಅವರೇನು ಕೇಳಿದ್ದಾರೆ, ಅ ಪರ್ಸನ್ ಹೂ ಈಸ್ ಏಬಲ್ ಟು ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬ್ಲಿ ಆ್ಯಂಡ್ ಲಾಜಿಕಲಿ. ಸೊ ಯಾವ ಒಬ್ಬ ವ್ಯಕ್ತಿ ಕ್ಲಿಯರ್ ಆಗಿ ಯೋಚನೆ ಮಾಡ್ತಾನೆ ಅಥವಾ ಬಹಳ ಯೋಚನಾಪೂರ್ವಕವಾಗಿ ಡಿಸಿಷನನ್ನು ತೆಗೆದುಕೊಳ್ತಾನೆ, ಅದೇ ರೀತಿಯಾಗಿ ಲಾಜಿಕಲಿ ಅವನು ಹೇಳುವಂತಹ ಮಾತುಗಳು ಕರೆಕ್ಟಾಗಿ ಇರುವಂತಹ ವ್ಯಕ್ತಿಯನ್ನು ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಪ್ರಶ್ನೆ. ಸೊ ಇಲ್ಲಿ ಮೊದಲನೇದು ರ್ಯಾಷನಲಿಸ್ಟ್, ಎರಡನೇದು ಆಪ್ಟಿಮಿಸ್ಟ್, ಮೂರನೇದು ಪೆಸಿಮಿಸ್ಟ್ ಮತ್ತು ನಾಲ್ಕನೇದು ಕೊರಿಯೋಗ್ರಾಫರ್. ಹೌದಾ? ಸೊ ಹಾಗಾದರೆ ಇಲ್ಲಿ ಪ್ರಮುಖವಾಗಿ ರ್ಯಾಷನಲಿಸ್ಟ್ ಇದೆಯಲ್ಲ ಸರಿಯಾದ ಉತ್ತರ. ಯಾವ ಒಬ್ಬ ವ್ಯಕ್ತಿ ಕ್ಲಿಯರ್ ಆಗಿ ಯೋಚನೆ ಮಾಡ್ತಾನೆ, ಸೆನ್ಸಿಬಲ್ ಆಗಿ, ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾನಲ್ಲ, ಅಂತಹ ವ್ಯಕ್ತಿಯನ್ನು ನಾವು ರ್ಯಾಷನಲಿಸ್ಟ್ ಅಂತ ಹೇಳ್ಬೋದು. ಸೊ ರ್ಯಾಷನಲಿಸ್ಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸೊ ರ್ಯಾಷನಲಿಸ್ಟ್ ಅನ್ನೋರು ಅಥವಾ ಆ ಒಬ್ಬ ವ್ಯಕ್ತಿ ಇದಾನಲ್ಲ, ಆ ರೀತಿಯಾದಂಥ ಒಂದು ವರ್ಡ್ ಇರೋರು ಈ ರೀತಿಯಾದಂತಹ ಒಂದು ಸನ್ನಿವೇಶಕ್ಕೆ ಅಂದರೆ ಥಿಂಕ್ ಕ್ಲಿಯರ್ಲಿ, ಸೆನ್ಸಿಬ್ಲಿ, ಲಾಜಿಕಲಿ ಸೂಕ್ತ ಆಗತ್ತೆ. ಯಾಕೆ ಉಳಿದ 3 ಆಪ್ಷನ್ ಸೂಕ್ತ ಆಗಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ಆಪ್ಟಿಮಿಸ್ಟ್ ಅಂತ ಹೇಳಬೇಕಂದ್ರೆ ಆಶಾವಾದಿ, ಪೆಸಿಮಿಸ್ಟ್ ಅಂತ ಹೇಳಬೇಕಂದ್ರೆ ನಿರಾಶಾವಾದಿ, ಕೊರಿಯೋಗ್ರಾಫರ್ ಅಂದರೆ ಡ್ಯಾನ್ಸನ್ನು ಕಲಿಸ್ತಾರಲ್ಲ ಅವರನ್ನು ಕೊರಿಯೋಗ್ರಾಫರ್ ಅಂತ ಹೇಳ್ತೀವಿ. ಈ 3 ಪದಗಳು ಇಲ್ಲಿ ಏನು ಯಾವುದಕ್ಕೆ ಸೂಕ್ತ ಆಗಿಲ್ಲ, ಈ ಒಂದು ವಾಕ್ಯಕ್ಕೆ ಸೂಕ್ತ ಆಗಿಲ್ಲ. ಇಲ್ಲಿ ಸೂಕ್ತವಾಗಿರೋದು ಕೇವಲ ರ್ಯಾಷನಲಿಸ್ಟ್ ಅನ್ನುವಂಥದ್ದು ಸೂಕ್ತವಾಗಿರುವಂತಹ ಒಂದು ಪದ ಅಂತ ಹೇಳ್ಬೋದಾಗಿದೆ. ಆಶಾವಾದಿ, ನಿರಾಶಾವಾದಿ ಅಥವಾ ಡ್ಯಾನ್ಸನ್ನು ಕಲಿಸುವಂತಹ ವ್ಯಕ್ತಿ ಈ ಒಂದು ಸೆಂಟೆನ್ಸ್ಗೆ ಸೂಕ್ತ ಆಗದೆ ಇರೋದ್ರಿಂದ ನಾವು ಯಾವುದನ್ನು ಚೂಸ್ ಮಾಡಿದ್ದೀವಿ? ಸೊ ಇಲ್ಲಿ ನಾನು ಚೂಸ್ ಮಾಡಿರೋದು ರ್ಯಾಷನಲಿಸ್ಟನ್ನು ನಾವು ಚೂಸ್ ಮಾಡಿರೋದು. ಓಕೆ, ಇದು ಕ್ಲಿಯರ್ ಆಗಿದೆ. ಓಕೆ, ಇದು ಅವರು ಕೊಟ್ಟಿರೋದು, ನಾನೇ ಅಂದ್ಕೊಂಡೆ. ಸೊ ಅವರು ಕೂಡ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ. ರ್ಯಾಷನಲಿಸ್ಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್ ವರ್ಡ್ ಫಾರ್ ದ ಗಿವನ್ ಎಕ್ಸ್ಪ್ರೆಷನ್. ಅಂದರೆ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ನಲ್ಲಿ ಆ ಸೆಂಟೆನ್ಸ್ಗೆ ಒನ್ ವರ್ಡ್ನಲ್ಲಿ ಹೇಳಬೇಕಂದ್ರೆ ರ್ಯಾಷನಲಿಸ್ಟ್ ಇದೆಯಲ್ಲ ಅದು ತುಂಬಾ ಸೂಕ್ತವಾಗಿರುವಂಥದ್ದು ಅಂತ ಅವ್ರು ಹೇಳಿದ್ದಾರೆ. ಹಾಗಾದರೆ ಇವಾಗ ನಮಗೆ ಕೊಟ್ಟಿರೋದನ್ನು ನಾವು ನೋಡಬೇಕು. ಸಬ್ಸ್ಟನ್ಸ್ ಈಸಿಲಿ ಇವ್ಯಾಪೊರೇಟೆಡ್ ಆಟ್ ನಾರ್ಮಲ್ ಟೆಂಪ್ರೇಚರ್. ಯಾವ ಒಂದು ವಸ್ತು ಅಥವಾ ಪದಾರ್ಥ ಸಾಮಾನ್ಯ ಉಷ್ಣತೆಯಲ್ಲಿ ಆವಿಯಾಗತ್ತೆ ಅಂಥದ್ದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಯಾವ ಒಂದು ವಸ್ತು ಸಾಮಾನ್ಯ ಉಷ್ಣತೆಯಲ್ಲಿ ಆವಿಯಾಗತ್ತಲ್ಲ ಅದನ್ನು ನಾವು ಏನಂತ ಕರಿತೀವಿ? ಸೊ ಇದಕ್ಕೋಸ್ಕರ ಮತ್ತೆ ನಮ್ಮ ಒಂದು ಶಬ್ದಕೋಶ ಚೆನ್ನಾಗಿರಬೇಕು. ವಾಲಟೈಲ್, ಆಮೇಲೆ ಸ್ಟೀಡ್ ಫಾಸ್ಟ್, ಎಂಡ್ಯೂರಿಂಗ್ ಮತ್ತು ಡೆಫಿನಿಟ್ ಅಂತ ಇದೆ. ಸೊ ಹಾಗಾದರೆ ಯಾವುದನ್ನು ನಾವು ಇದು ಮಾಡೋಣ? ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಡೆಫಿನಿಟ್ ಒಂದು ಎಲ್ಲರಿಗೂ ಗೊತ್ತಿರೋದು, ಅಂದರೆ ಡೆಫಿನಿಟ್ ಆಗಿ ಇದು ಕೆಲಸ ಆಗೇ ಆಗತ್ತೆ. ಅಂದರೆ ನಿರ್ದಿಷ್ಟ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿರ್ದಿಷ್ಟಕ್ಕೂ ಅಲ್ಲಿ ಟೆಂಪ್ರೇಚರ್ನಲ್ಲಿ ಆವಿಯಾಗೋದಕ್ಕೂ ಏನೂ ಒಂದು ಸಂಬಂಧ ಇಲ್ಲ. ಸೊ ಅದಕ್ಕೆ ಇದನ್ನು ನಾವು ತೆಗೆದುಹಾಕಬೇಕು. ಸೊ ಈಗ ಎಂಡ್ಯೂರಿಂಗ್, ಸೊ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ವಸ್ತು ಇದ್ದರೆ ಇದು ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ತೀವಿ ನೋಡಿ. ಸೊ ಅಂಗಡಿಗೆ ಹೋದರೆ ಇಂಗ್ಲೀಷ್ ಮೀಡಿಯಮ್ನವರು ಇದ್ದರೆ ಸೊ ಅವ್ರಿಗೆ ಹೇಳ್ತಿರ್ತಾರೆ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ. ಸೊ ಬಹಳ ಬಾಳಿಕೆ ಬರೋದನ್ನು ನಾವೇನಂತ ಕರಿತೀವಿ? ಎಂಡ್ಯೂರಿಂಗ್ ಅಂತ ಹೇಳ್ತೀವಿ. ಆದರೆ ತುಂಬ ಬಾಳಿಕೆ ಬರೋದಕ್ಕೂ ಸಾಮಾನ್ಯ ಉಷ್ಣತೆಯಲ್ಲಿ ಆವಿಯಾಗೋದಕ್ಕೂ ಏನೂ ಸಂಬಂಧ ಇಲ್ಲ. ಅದಕ್ಕೆ ಇದನ್ನು ಕೂಡ ನಾವು ತೆಗೆದುಹಾಕಬೇಕು. ಈಗ ಸ್ಟೀಡ್ ಫಾಸ್ಟ್, ಹಾಗಾದರೆ ಇದೇನು? ಸೊ ಇಲ್ಲಿ ಇದೆಯಲ್ಲ ಏನು ಸ್ಥಿರವಾಗಿರು, ಅಂದರೆ ಒಂದು ಡಿಸಿಷನನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಅದನ್ನು ಆಗೋವರೆಗೆ ಅದರ ಮೇಲೇ ಸ್ಥಿರವಾಗಿ ಅಥವಾ ಅಚಲವಾಗಿರೋದನ್ನು ಸ್ಟೀಡ್ ಫಾಸ್ಟ್ ಅಂತ ಕರಿತೀವಿ. ಸೊ ಅಚಲವಾಗಿರೋ ಅಥವಾ ಸ್ಥಿರವಾಗಿರೋ, ದೃಢವಾಗಿರೋ ಮತ್ತು ಅದಕ್ಕೆ ಈ ಒಂದು ಸೆಂಟೆನ್ಸ್ ಇದೆಲ್ಲ ಸಂಬಂಧ ಬರಲ್ಲ. ಹಾಗಾದರೆ ಫೈನಲ್ ಆಗಿ ಉಳ್ಕೊಳ್ಳೋದೇ ಒಂದೇ ಒಂದು ಆಪ್ಷನ್, ಅದು ಯಾವುದು? ವಾಲಟೈಲ್. ಸೊ ವಾಲಟೈಲ್ ಅಂತ ಹೇಳಬೇಕಂದ್ರೆ ಬಾಷ್ಪೀಭವನ ಕ್ರಿಯೆ. ಸೊ ಈ ಒಂದು ಸೆಂಟೆನ್ಸ್ಗೆ ಸಬ್ಸ್ಟನ್ಸ್ ಈಸಿಲಿ ಇವ್ಯಾಪೊರೇಟೆಡ್ ಆಟ್ ನಾರ್ಮಲ್ ಟೆಂಪ್ರೇಚರ್ ಯಾವುದು ಅಂತ ಹೇಳಿದರೆ ವಾಲಟೈಲ್, ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನ ಒಂದು ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ.
ಸೊ 46ನೇ ಪ್ರಶ್ನೆ ಏನಿದೆ, ಇನ್ ಕ್ವಶನ್ ನಂಬರ್ 46 ಅ ಸೆಂಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಇನ್ ಆಕ್ಟಿವ್ ಆರ್ ಪ್ಯಾಸಿವ್ ವಾಯ್ಸ್. ಔಟ್ ಆಫ್ ದ 4 alternatives suggested, select the one which best express the same sentence in passive if given sentence is active, or active if given sentence is passive. So and shade or blacken the corresponding circle in your answer sheet. ಇಲ್ಲಿ ಇದೆಯಲ್ಲ ಏನೋ ಸೆಂಟೆನ್ಸ್ಗಳನ್ನು, ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಒಂದು ವಾಕ್ಯ ಪ್ಯಾಸಿವ್ ವಾಯ್ಸ್ನಲ್ಲಿ ಇದ್ದರೆ ಅದನ್ನು ನಾವು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮಾಡಬೇಕು. ಒಂದು ವೇಳೆ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಇದ್ದರೆ ಆ ಒಂದು ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾಡಬೇಕು. ಸೊ ಅವರು ಒಂದು ಸೆಂಟೆನ್ಸನ್ನು ಕೊಟ್ಟು ಯಾವುದು ಇದಕ್ಕೆ ಕರೆಕ್ಟಾದಂತಹ ಒಂದು ಬದಲಾವಣೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಓಕೆ, ಸೊ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂದರೆ ನಿಮಗೆ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನು ಕನ್ನಡದಲ್ಲಿ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಹೇಳ್ತೀವಿ ನೋಡಿ. ಕರ್ತರಿ ಅಥವಾ ಕರ್ಮಣಿ ಪ್ರಯೋಗ, ಅದನ್ನೇ ನಾವು ಇಂಗ್ಲೀಷ್ನಲ್ಲಿ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ. ಸೊ ನಾನು ಅದನ್ನು ಕೂಡ ಬಹಳಷ್ಟು ಎಕ್ಸಾಂಪಲ್ದೊಂದಿಗೆ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸನ್ನು. ಇವಾಗ ಇಲ್ಲಿ ಇರುವಂತಹ ಪ್ರಶ್ನೆಯನ್ನು ನಾವು ನೋಡೋಣ. ಓಕೆ, ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಬೇಕಂದ್ರೆ, ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ದ್ಯಾಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್. ಇಲ್ಲಿ ನಾನು ನನ್ನ ಗಂಡನಿಗೆ ಏನಂತ ಸಿಂಪಲಾಗಿ ಹೇಳಿಬಿಡ್ತೀನಿ, ನಾನು ನನ್ನ ಗಂಡನಿಗೆ ಭಾಷೆ ಕೊಟ್ಟಿದ್ದೀನಿ, ನಿನಗೆ ಒಳ್ಳೆ ಊಟ ಮಾಡಿಸ್ತೀನಿ, ಅಂದರೆ ಒಳ್ಳೆ ಅಡುಗೆ ಮಾಡಿ ಹಾಕ್ತೀನಿ ಅಂತ ನಾನು ನನ್ನ ಗಂಡನಿಗೆ ಪ್ರಾಮಿಸ್ ಮಾಡಿದ್ದೀನಿ. ಸೊ ಈ ಒಂದು ವಾಕ್ಯವನ್ನು ನಾವೇನು ಮಾಡಬೇಕು ಅಂದರೆ, ಸೊ ಆ್ಯಕ್ಟಿವ್ ಇದ್ದರೆ ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಇದ್ದರೆ ಆ್ಯಕ್ಟಿವ್ ಮಾಡಬೇಕು. ಇಲ್ಲಿ ನಮಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೊದಲನೇ ಆಪ್ಷನ್, ಅ ಪ್ರಾಮಿಸ್ ವಾಸ್ ಮೇಡ್ ಬೈ ಮೀ ಟು ಮೈ ಹಸ್ಬೆಂಡ್ ದ್ಯಾಟ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ. ಸೊ ಅಂದರೆ ಅ ಪ್ರಾಮಿಸ್ ವಾಸ್ ಮೇಡ್ ಬೈ ಮೀ. ಇಲ್ಲಿ ನಾನು ಒಂದು ಪ್ರಮಾಣವನ್ನು ಮಾಡಿದ್ದೆ, ಯಾರಿಗೆ? ನನ್ನ ಗಂಡನಿಗೆ. ಸೊ ಏನಂತ? ನಾನು ಒಳ್ಳೆ ಅಡುಗೆಯನ್ನು ಮಾಡಿ ಹಾಕ್ತೀನಿ ಅಂತ. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಎರಡನೇದಿದೆಯಲ್ಲ, ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ ವಾಸ್ ಅ ಪ್ರಾಮಿಸ್ ಐ ಮೇಡ್ ಟು ಮೈ ಹಸ್ಬೆಂಡ್. ಸೊ ನಾನು ಮಾಡಿರುವಂತಹ ನಾನು ಅಡುಗೆ ಮಾಡ್ತೀನಿ ಅಂತ ನನ್ನ ಗಂಡನಿಗೆ ನಾನು ಪ್ರಾಮಿಸ್ ಮಾಡಿದೆ ಅಂತ ಎರಡನೇ ಸೆಂಟೆನ್ಸ್ ಹೇಳುತ್ತೆ. ಮೂರನೇದು, ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ದ್ಯಾಟ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ. ನಾನು ನನ್ನ ಗಂಡನಿಗೆ ಪ್ರಮಾಣ ಮಾಡಿದ್ದೆ, ಅಡುಗೆ ನಾನೇ ಮಾಡ್ತೀನಿ ಅಂತ. ನಾಲ್ಕನೇದು, ಮೈ ಹಸ್ಬೆಂಡ್ ವಾಂಟೆಡ್ ಅ ಪ್ರಾಮಿಸ್ ಫ್ರಮ್ ಮೀ ದ್ಯಾಟ್ ಐ ವಿಲ್ ಕುಕ್ ದ ಫುಡ್. ಸೊ ನಾಲ್ಕನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ನನ್ನ ಗಂಡ ನನ್ನ ಕಡೆಯಿಂದ ಪ್ರಾಮಿಸ್ ತೆಗೆದುಕೊಂಡ, ಏನಂತ? ನಾನು ಅವನಿಗೆ ಊಟ ಮಾಡಿ ಹಾಕ್ತೇನೆ, ಅಂದರೆ ಅಡುಗೆ ಮಾಡಿ ಹಾಕ್ತೇನೆ ಅನ್ನೋದು ಇಲ್ಲಿ ಇರುವಂತಹ ಎಕ್ಸಾಂಪಲ್ಗಳು. ಈಗ ಸುಮ್ಮನೆ ಒಂದು ಸಿಂಪಲ್ ಆದಂಥ ಎಕ್ಸಾಂಪಲ್ ಕೊಡ್ತೀನಿ, ಈ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅಂತ. ಹೌದಾ? ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡಿ. ಸೊ ಆ್ಯಕ್ಟಿವ್ ವಾಯ್ಸ್ನಲ್ಲಿ ಒಂದು ಸೆಂಟೆನ್ಸ್ ಏನಂದರೆ, ಮಂಕಿ ಅಡೋರ್ ಬನಾನಾಸ್. ಮಂಕಿ ಅಡೋರ್ ಬನಾನಾಸ್ ಅಂದರೆ ಮಂಗಗಳು ಬಾಳೆಹಣ್ಣನ್ನು ಇಷ್ಟಪಡುತ್ತೆ ಅನ್ನೋದು ಈ ಒಂದು ಸೆಂಟೆನ್ಸ್. ಹೌದಾ? ಸೊ ಮಂಕಿ ಅಡೋರ್ ಬನಾನಾ ಇದೆ, ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿ. ಸೊ ಆ್ಯಕ್ಟಿವ್ ವಾಯ್ಸ್ ಅಂತ ಹೇಳಬೇಕಂದ್ರೆ, ಮಂಕಿ ಅನ್ನೋದು ಸಬ್ಜೆಕ್ಟ್ ಆದರೆ, ಅಡೋರ್ ಅನ್ನೋದು ವರ್ಬ್ ಆದರೆ, ಬನಾನಾ ಅನ್ನೋದು ಆಬ್ಜೆಕ್ಟ್ ಅಥವಾ ವಸ್ತು ಆಗತ್ತೆ. ಹೌದಾ? ಆ್ಯಕ್ಟಿವ್ ವಾಯ್ಸ್ನಲ್ಲಿ ಸಬ್ಜೆಕ್ಟ್, ಆಮೇಲೆ ವರ್ಬ್ ಮತ್ತು ಇದೇನಾಗುತ್ತೆ? ಆಬ್ಜೆಕ್ಟ್. ಸೊ ಇದು ಆ್ಯಕ್ಟಿವ್ ವಾಯ್ಸ್. ಸೊ ಇದನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಮಾಡಿದಾಗ, ಮಂಕಿ ಅಡೋರ್ ಬನಾನಾ ಅಂದರೆ ಮಂಗ ಬಾಳೆಹಣ್ಣನ್ನು ಇಷ್ಟಪಡುತ್ತೆ. ಸೊ ಅದನ್ನು ನಾವು ಪ್ಯಾಸಿವ್ ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡಿದಾಗ ಹೆಂಗಾಗತ್ತೆ ಅಂತ ಹೇಳ್ತೇನೆ ನೋಡಿ. ಸೊ ಅದು ತುಂಬ ಸಿಂಪಲ್. ಅಂದರೆ ಬನಾನಾ ಆರ್ ಅಡೋರ್ಡ್ ಬೈ ಮಂಕೀಸ್. ಬನಾನಾಸ್ ಆರ್ ಅಡೋರ್ಡ್ ಬೈ ಮಂಕೀಸ್. ಬನಾನಾಸ್ ಆರ್ ಅಡೋರ್ಡ್ ಬೈ ಮಂಕೀಸ್ ಅಂದರೆ ಬಾಳೆಹಣ್ಣನ್ನು ಮಂಗಗಳು ಇಷ್ಟಪಡುತ್ತೆ ಅಂತ ಆ ರೀತಿ ನಾವು ಚೇಂಜ್ ಮಾಡಬೇಕಾಗತ್ತೆ. ಹೌದಾ? ಸೊ ಇದು ಪ್ಯಾಸಿವ್ ವಾಯ್ಸ್ಗೆ ಒಂದು ಉದಾಹರಣೆ. ಸೊ ಇಲ್ಲಿದೆಯಲ್ಲ, ಬನಾನಾ ಅನ್ನುವಂಥದ್ದು ಆಬ್ಜೆಕ್ಟ್, ಇದು ಫಸ್ಟಿಗೆ ಬರುತ್ತೆ. ಸೊ ಅದೇ ರೀತಿಯಾಗಿ ಆರ್ ಅಡೋರ್ಡ್ ಅಂತ ಇದೆಯಲ್ಲ, ಅದು ಪ್ರಮುಖವಾಗಿ ಏನಾಗುತ್ತೆ? ಟು ಬಿ ಫಾರ್ಮ್ನಲ್ಲಿ ಇರುತ್ತೆ. ಟು ಬಿ ಫಾರ್ಮ್ನಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೋದು ಇಲ್ಲಿ ಆ್ಯಡ್ ಆಗುತ್ತೆ.
ಸೊ ಪ್ರಿಪೋಸಿಷನ್ ಕೂಡ ಆಗುತ್ತೆ. ಇಲ್ಲಿ ಫೈನಲ್ ಆಗಿ ಸಬ್ಜೆಕ್ಟ್ ಬರುತ್ತೆ. ಇದನ್ನೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ನಿಮಗೆ ತಲೆಯಲ್ಲಿ ಹೋಗ್ತಾ ಇದೆಯೋ ಇಲ್ವೋ, ಆದರೆ ಸಿಂಪಲ್ ಆಗಿ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಫಸ್ಟಿಗೆ ಇಲ್ಲಿ ನೀವು ಏನು ಅನ್ಕೋಬೇಕು, ಆ್ಯಕ್ಟಿವ್ ವಾಯ್ಸ್ನಲ್ಲಿ ಮಂಗನಿಗೆ ಬಾಳೆಹಣ್ಣು ಇಷ್ಟ, ಪ್ಯಾಸಿವ್ ವಾಯ್ಸ್ನಲ್ಲಿ ಬಾಳೆಹಣ್ಣು ಮಂಗಗಳಿಗೆ ಬಾಳೆಹಣ್ಣು ತುಂಬ ಇಷ್ಟ ಮಂಗಗಳಿಗೆ. ಈ ರೀತಿಯಾಗಿ ಚೇಂಜ್ ಮಾಡೋದೇ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಹೌದಾ? ಸೊ ಸ್ವಲ್ಪ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಯಾವುದು ಇಲ್ಲಿ ಸೂಕ್ತವಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಐ ಪ್ರಾಮಿಸ್ಡ್ ಮೈ ಹಸ್ಬೆಂಡ್ ದ್ಯಾಟ್ ಐ ವಿಲ್ ಕುಕ್ ಫುಡ್ ಫಾರ್ ಹಿಮ್. ನಾನು ನನ್ನ ಗಂಡನಿಗೆ ಪ್ರಮಾಣ ವಚನ ಕೊಟ್ಟೆ ಏನಂತ, ನಾನು ಆತನಿಗೆ ಅಡುಗೆ ಮಾಡಿ ಹಾಕ್ತೀನಿ ಅಂತ ಸೆಂಟೆನ್ಸ್. ಇದಕ್ಕೆ ಕರೆಕ್ಟಾಗಿ ಸುಟೇಬಲ್ ಆಗಿ ಇರುವಂಥದ್ದು ಯಾವುದು ಅಂತ ಕೇಳಿದರೆ, ಮೊದಲನೇದು ಅ ಪ್ರಾಮಿಸ್ ವಾಸ್ ಮೇಡ್ ಬೈ ಮೀ. ನನ್ನಿಂದ ಒಂದು ಪ್ರಮಾಣ ವಚನವನ್ನು ಕೊಟ್ಟೆ ನನ್ನ ಗಂಡನಿಗೆ, ದ್ಯಾಟ್ ಫುಡ್ ವಿಲ್ ಬಿ ಕುಕ್ಡ್ ಬೈ ಮೀ. ಇಲ್ಲಿ ಕರೆಕ್ಟ್ ಆದಂತಹ ಒಂದು ಏನು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟೇ ಸ್ವಲ್ಪ ಸ್ವಲ್ಪನೇ ತಲೆಯಲ್ಲಿ ಹಾಕಿ, ನಾನು ಆಮೇಲೆ ನಿಮಗೆ ಡೀಟೇಲಾಗಿ ಕ್ಲಾಸನ್ನು ಹೇಳುವಾಗ ಮತ್ತು ಜಾಸ್ತಿ ಪ್ರಾಕ್ಟೀಸನ್ನು ಮಾಡುವಾಗ ಇದೆಲ್ಲ ತಲೆಯಲ್ಲಿ ಹೋಗ್ತಾ ಹೋಗುತ್ತೆ. ಓಕೆ, ಸೊ ಈಗ 47ನೇ ಪ್ರಶ್ನೆಗೆ ಬರೋಣ. 47ನೇ ಪ್ರಶ್ನೆ ಏನು ಹೇಳುತ್ತೆ, ಇನ್ ಕ್ವಶನ್ ನಂಬರ್ 47 ಅ ಸೆಂಟೆನ್ಸ್ ಹ್ಯಾಸ್ ಬೀನ್ ಗಿವನ್ ಇನ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಔಟ್ ಆಫ್ ದ 4 alternatives suggested, select the one which best expresses the same sentence in indirect. ಓಕೆ, ಒಂದು ವೇಳೆ ಸೆಂಟೆನ್ಸ್ ಇದೆ ಅಲ್ಲ, ಡೈರೆಕ್ಟ್ನಲ್ಲಿ ಇದ್ದರೆ ಇಂಡೈರೆಕ್ಟ್ ಮಾಡಬೇಕು, ಇಂಡೈರೆಕ್ಟ್ನಲ್ಲಿ ಇದ್ದರೆ ಡೈರೆಕ್ಟ್ ಮಾಡಬೇಕು. ಸೊ ಆಮೇಲೆ ನೀವೇನು ಮಾಡಬೇಕು, ಯಾವ ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಅನ್ನೋದನ್ನು ನಮ್ಮ ಒಂದು OMR ಶೀಟ್ನಲ್ಲಿ ತುಂಬಬೇಕು. ಸೊ 47ನೇ ಪ್ರಶ್ನೆ ಏನಿದೆ ನೋಡೋಣ. ದ ಟೀಚರ್ ಸೆಡ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಟೀಚರ್ ಏನು ಹೇಳ್ತಾರೆ, ಅಕ್ಬರ್ ಭಾರತದಲ್ಲಿ ಜನಿಸಿದ. ಅ ಟೀಚರ್ ಸೆಡ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಹಾಗಾದರೆ ಇದನ್ನು ಡೈರೆಕ್ಟ್ ಇದ್ದರೆ ಅದನ್ನು ಇಂಡೈರೆಕ್ಟ್ ಮಾಡಬೇಕು, ಇಂಡೈರೆಕ್ಟ್ ಇದ್ದರೆ ಅದನ್ನು ನಾವು ಡೈರೆಕ್ಟ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಇವಾಗ ನೋಡೋಣ. ಇಲ್ಲಿ ಇದೆಯಲ್ಲ ಏನು, ದ ಟೀಚರ್ ಸೆಡ್ ದ್ಯಾಟ್ ಅಕ್ಬರ್ ಹ್ಯಾವ್ ಬೀನ್ ಬಾರ್ನ್ ಇನ್ ಇಂಡಿಯಾ. ಆಮೇಲೆ ಎರಡನೇದು ದ ಟೀಚರ್ ಸೇಸ್ ದ್ಯಾಟ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಸೊ ಇಲ್ಲಿ ನೋಡಿ ನಿಮಗೆ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದನ್ನು ನೀವು ನೋಡಬೇಕು. ಇಲ್ಲಿ ಹ್ಯಾವ್ ಬೀನ್ ಅಂತ ಕೇಳ್ತಿದ್ದಾರೆ, ಇಲ್ಲಿ ವಾಸ್ ಬಾರ್ನ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ದ ಟೀಚರ್ ಸೆಡ್ ದ್ಯಾಟ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಓಕೆ, ಸೊ ಅದೇ ರೀತಿಯಾಗಿ 4ನೇದು ದ ಟೀಚರ್ ವಿಲ್ ಸೇ ದ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಹಾಗಾದರೆ ಯಾವುದು ಇಲ್ಲಿ ಕರೆಕ್ಟ್ ಆದಂತಹ ಒಂದು ಸೆಂಟೆನ್ಸ್ ಅಥವಾ ಆನ್ಸರ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಇಲ್ಲಿ ಕರೆಕ್ಟ್ ಆದಂಥ ಆನ್ಸರ್ ಯಾವುದು ಅಂತ ಹೇಳಬೇಕಂದ್ರೆ, ದ ಟೀಚರ್ ಸೆಡ್ ದ್ಯಾಟ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಓಕೆ, ಸೊ ಇಲ್ಲಿ ನೋಡಿ ಅ ಟೀಚರ್ ಸೆಡ್, ಇಲ್ಲಿ ಸ್ವಲ್ಪ ನೀವು ವ್ಯತ್ಯಾಸ ಇರೋದನ್ನು ನೋಡಿ. ದ ಟೀಚರ್ ಸೆಡ್ ಅಕ್ಬರ್ ವಾಸ್ ಬಾರ್ನ್ ಇನ್ ಇಂಡಿಯಾ. ಟೀಚರ್ ಏನು ಹೇಳ್ತಾರೆ, ಅಕ್ಬರ್ ಭಾರತದಲ್ಲಿ ಜನಿಸಿದ. ಈ ಒಂದು ಇದರಲ್ಲಿ ಏನಾಗುತ್ತೆ, ಇಂಡೈರೆಕ್ಟ್ ಆಗಿ ಇದನ್ನು ಟೀಚರ್ ಡೈರೆಕ್ಟಾಗಿ ಹೇಳಿದರು. ಟೀಚರ್ ಏನು ಹೇಳಿದರು, ಡೈರೆಕ್ಟಾಗಿ ಅಕ್ಬರ್ ಭಾರತದಲ್ಲಿ ಜನಿಸಿದ ಅಂತ. ಈ 3ನೇ ಸೆಂಟೆನ್ಸ್ ಇದೆಯಲ್ಲ, ನಾನು ಇನ್ನೊಬ್ಬರಿಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಟೀಚರ್ ಏನು ಹೇಳಿದ್ರು ಗೊತ್ತಾ, ಅಕ್ಬರ್ ಇದಾನಲ್ಲ ಭಾರತದಲ್ಲಿ ಜನಿಸಿದ. ಇದು ಡೈರೆಕ್ಟಾಗಿ ಟೀಚರ್ ಹೇಳಿದರೆ, ನಾನು ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ, ನಿಂಗೆ ಗೊತ್ತಾ ಟೀಚರ್ ಏನು ಹೇಳಿದರು ಅಂತ. ಟೀಚರ್ ಹೇಳ್ತಿದ್ದಾರೆ ಅಕ್ಬರ್ ಇದಾನಲ್ಲ ಭಾರತದಲ್ಲಿ ಜನಿಸಿದ ಅಂತ ಹೇಳೋದಕ್ಕೆ. ಸೊ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ನಾವು ಯೂಸ್ ಮಾಡ್ದಂಗೆ ಆಗುತ್ತೆ. ಅವ್ರು ಕೊಟ್ಟಿರೋದು ಡೈರೆಕ್ಟ್, ನಾನು ಮಾಡಿರೋದು ಇಂಡೈರೆಕ್ಟ್. ಸೊ ಅದಕ್ಕೋಸ್ಕರ ಆಪ್ಷನ್ 3 ಇದೆಯಲ್ಲ ಸರಿಯಾದ ಉತ್ತರ. ಈ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ಗೆ ನಾವು ಕರೆಕ್ಟಾಗಿ ಹೇಳೋದಂದರೆ ಈಗ ಹೇಳ್ತೀನಿ ನೋಡಿ. ಟೀಚರ್ ಡೈರೆಕ್ಟಾಗಿ ಅಂದರೆ ಟೀಚರ್ ಕ್ಲಾಸ್ನಲ್ಲಿ ಹೇಳ್ತಿದ್ದಾರೆ, ನಾನು ಅದನ್ನು ಕೇಳಿಸ್ಕೊಂಡ್ರೆ ಅದು ಡೈರೆಕ್ಟ್ ಆಗುತ್ತೆ. ಟೀಚರ್ ಹೇಳಿದ್ದನ್ನು ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಏನು ಹೇಳಿದ್ದಾರೆ ಅಂತ ನಾನು ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದರೆ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಸೊ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ, ಆದರೆ ಅಷ್ಟು ಬೇಗ ತಲೆಯಲ್ಲಿ ಹೋಗಲ್ಲ, ಅದು ಕೂಡ ಅಷ್ಟೇ ನಿಜ. ಇವಾಗ ಸ್ವಲ್ಪನೇ ಹೋಗೋಣ ಅಂತೆ. ಓಕೆ, ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಟು ಆನ್ಸರ್ ಕ್ವಶನ್ ನಂಬರ್ 48, choose the word or phrase which is a synonym or nearest in meaning to the word or phrase underlined and shade. Blacken the corresponding circle in your answer sheet. ಇಲ್ಲಿದೆಲ್ಲ 48ನೇ ಪ್ರಶ್ನೆ ಏನಿದೆ, ಸಮಾನಾರ್ಥಕ ಪದವನ್ನು
ಅಥವಾ ಅದಕ್ಕೆ ಏನು ಸಮೀಪವಾದಂತಹ ಸಮಾನಾರ್ಥಕ ಪದವನ್ನು ನೀವು ನೋಡಿಕೊಂಡು ಆಮೇಲೆ OMR ಶೀಟ್ನಲ್ಲಿ ಅದನ್ನು ಮಾರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಏನಿದೆ, ಇಫ್ ಯು ಆರ್ ಇನ್ ಡಿಲೆಮಾ ಯು ಡು ನಾಟ್ ನೋ ವಾಟ್ ಟು ಡೂ. ಸೊ ಒಂದು ವೇಳೆ ನೀನು ಡಿಲೆಮಾ ಅಂದರೆ ಗೊಂದಲದಲ್ಲಿ ಇದ್ದರೆ, ಸೊ ಯು ಡು ನಾಟ್ ನೋ ವಾಟ್ ಟು ಡೂ. ಇಫ್ ಯು ಆರ್ ಇನ್ ಡಿಲೆಮಾ ಯು ಡು ನಾಟ್ ನೋ ವಾಟ್ ಟು ಡೂ. ಒಂದು ವೇಳೆ ನೀನು ಗೊಂದಲದಲ್ಲಿದೆಯಾ, ಏನು ಮಾಡಬೇಕು, ಗೊಂದಲದಲ್ಲಿ ಇದ್ದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಸೊ ಇಲ್ಲಿ ಡಿಲೆಮಾ ಅನ್ನೋದು ಏನು ಹೇಳುತ್ತೆ, ಗೊಂದಲ. ಸೊ ನಿಂಗೆ ಗೊತ್ತಾಗ್ತಾ ಇಲ್ವಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾವು ಹೇಳಲ್ವಾ ನಮ್ಮ ಒಂದು ಯಾರ ಜೊತೆ ಆದರೂ ಮಾತಾಡುವಾಗ, ಏನಾದರೂ ಡಿಸಿಷನನ್ನು ತೆಗೆದುಕೊಳ್ಳುವಾಗ ನಿಂಗೆ ಗೊತ್ತಾಗ್ತಾ ಇಲ್ವಾ ಏನು ಮಾಡಬೇಕು ಅಂತ. ಸೊ ಇಲ್ಲಿ ಗೊಂದಲದಲ್ಲಿ ಇದೆಯಾ ಅನ್ನೋದನ್ನು ಡಿಲೆಮಾ ಅಂತ ಹೇಳ್ಬೋದು. ಸೊ ಹಾಗಾದರೆ ಡಿಲೆಮಾ ಅಥವಾ ಗೊಂದಲಕ್ಕೆ ಸಮೀಪವಾದ ಅಥವಾ ಸಮಾನಾರ್ಥಕ ಪದ ಯಾವುದು ಅಂತ ನಾವು ಹೇಳಬೇಕು. ಡಾರ್ಕ್ನೆಸ್. ಸೊ ಡಾರ್ಕ್ನೆಸ್, ಟ್ರ್ಯಾಪ್, ಫ್ರೀಡಮ್, ಕನ್ಫ್ಯೂಷನ್. ಸೊ ಇದಂತೂ ಆರಾಮಾಗಿ ನೀವು ಹಾಕಿ ಬರ್ತೀರಾ. ಸೊ ಡಿಲೆಮಾ ಮತ್ತು ಕನ್ಫ್ಯೂಷನ್. ಸೊ ಕನ್ಫ್ಯೂಷನ್ ಅಂದರೆ ಕೂಡ ಗೊಂದಲ, ಡಿಲೆಮಾ ಅಂದರೂ ಕೂಡ ಗೊಂದಲ. ಸೊ ಅದಕ್ಕೋಸ್ಕರ ಯಾವುದನ್ನು ನಾವು ಚೂಸ್ ಮಾಡ್ತೀವಿ, ಇಲ್ಲಿ ಸರಿಯಾದ ಉತ್ತರ ಕನ್ಫ್ಯೂಷನ್. ಹಾಗಾದರೆ ಉಳಿದ ಉತ್ತರಗಳು ಯಾಕಾಗಲ್ಲ? ಡಿಲೆಮಾ ಅಂದರೆ ಗೊಂದಲ, ಡಾರ್ಕ್ನೆಸ್ ಅಂದರೆ ಕತ್ತಲೆ, ಎರಡಕ್ಕೂ ಕೂಡ ಸಂಬಂಧ ಇಲ್ಲ. ಟ್ರ್ಯಾಪ್ ಅಂದರೆ ಏನು, ಒಂದು ನಿಮಿಷ, ಫಾರ್ ಎಕ್ಸಾಂಪಲ್ ಆ ಒಂದು ಜಿಂಕೆಯನ್ನು ಟ್ರ್ಯಾಪ್ ಮಾಡಬೇಕು ಅಂದರೆ ಹಿಡಿಬೇಕು ಅಂತ ಹೇಳ್ತೀವಿ ನೋಡಿ, ಟ್ರ್ಯಾಪ್ ಮಾಡಬೇಕು ಅಂತ ಹೇಳ್ತೀವಲ್ಲ, ಅಥವಾ ಆ ಖೈದಿಯನ್ನು ನಾವು ಟ್ರ್ಯಾಪ್ ಮಾಡಿ ಹಿಡಿಬೇಕು ಅಂತ, ಜಾಲ ಎಸೆದು ಹಿಡಿಬೇಕು ಅಂತ ಹೇಳ್ತೀವಲ್ವ. ಸೊ ಟ್ರ್ಯಾಪ್ ಮತ್ತು ಗೊಂದಲ ಎರಡಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಇದು ಕೂಡ ಬರಲ್ಲ. ಫ್ರೀಡಮ್, ಸ್ವತಂತ್ರ ಮತ್ತು ಗೊಂದಲ ಎರಡಕ್ಕೂ ಸಂಬಂಧ ಇಲ್ಲ, 3 ಆಪ್ಷನ್ ಎಲಿಮಿನೇಟ್ ಆಯಿತು. ಕನ್ಫ್ಯೂಷನ್, ಡಿಲೆಮಾ ಎರಡು ಸೇಮ್ ಉತ್ತರವನ್ನು ಕೊಡುತ್ತೆ. ಈಗ ನಾವು ಹೇಳಬೇಕಾಗಿದ್ದು ಇಲ್ಲಿಂದು 48ನೇದೇನಿದೆ, ದ ಪರ್ಫಾರ್ಮೆನ್ಸ್ ವಾಸ್ ಸೂಪರ್ಲೇಟಿವ್. ಇಲ್ಲಿ ಇದೆಯಲ್ಲ, ನಮಗೆ ಗೊತ್ತಾಗಬೇಕಾಗಿರೋದು ಯಾವ ಪದದ ಅರ್ಥ, ಸೂಪರ್ಲೇಟಿವ್ ಪದದ ಅರ್ಥ ನಮಗೆ ಗೊತ್ತಾಗಬೇಕು. ಹಾಗಾದರೆ ಈ ಸೂಪರ್ಲೇಟಿವ್ ಏನು, ಸ್ವಲ್ಪ ಓದಿದಾಗ ನಮಗೇನು ಅನಿಸುತ್ತೆ, ಸೊ ಸೂಪರ್ಲೇಟಿವ್ ಅಂದರೆ ತುಂಬ ಚೆನ್ನಾಗಿತ್ತು ಅನ್ನುವಂತಹ ಒಂದು ಮೀನಿಂಗ್ ನಮಗೆ ಬರುತ್ತೆ. ಹಾಗಾದರೆ ಯಾವ್ದು ನೋಡೋಣ, ಹೌದಾ? ಸೊ ಯಾರಾದರೂ ಡ್ಯಾನ್ಸ್ ಮಾಡಿ ಬಂದ್ರಂದರೆ, ನಿನ್ನ ಡ್ಯಾನ್ಸ್ ಇದೆಯಲ್ಲ ತುಂಬ ಸೂಪರ್ಲೇಟಿವ್ ಆಗಿತ್ತು ಅಂತ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಇತ್ತು ಅಂತ ಹೇಳ್ಬೋದು. ಸೊ ಹಾಗಾದರೆ ಸೂಪರ್ಲೇಟಿವ್ ಅಂದರೆ ತುಂಬಾ ಚೆನ್ನಾಗಿ, ಅದ್ಭುತ ಅನ್ನೋದನ್ನು ಈ ಮೀನಿಂಗ್ ಕೊಡುತ್ತೆ. ಹಾಗಾದರೆ ನಮಗೆ ಅದ್ಭುತ, ಸೂಪರ್ ಅನ್ನೋದಕ್ಕೆ ಯಾವುದು ಸಮಾನಾರ್ಥಕ ಆಗುತ್ತೆ ಅಂತ ನೋಡ್ಬೋದು. ಕಂಟ್ರೋಲ್ಡ್ ಅಂದರೆ ನಿಯಂತ್ರಣದಲ್ಲಿಡು, ಇದು ಆಗಲ್ಲ. ಎಕ್ಸೆಸ್ ಅಂದರೆ ತುಂಬ ಜಾಸ್ತಿ ಆಯಿತು. ನಾವು ಇಲ್ಲಿ ಸೂಪರ್ಲೇಟಿವ್ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀವಿ, ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಇದು ಕೂಡ ಹೋಯಿತು. ಗ್ರೇಟೆಸ್ಟ್ ಅಂದರೆ, ಈಗ ನಿನ್ನ ಡ್ಯಾನ್ಸ್ ಇದೆಲ್ಲ ತುಂಬ ಗ್ರೇಟ್ ಆಗಿತ್ತಪ್ಪ, ಎಲ್ಲರ ಪರ್ಫಾರ್ಮೆನ್ಸ್ ನೋಡಿದೆ, ಆದರೆ ನಿನ್ನ ಡ್ಯಾನ್ಸ್ ಇದೆಲ್ಲ ಸೂಪರ್ಲೇಟಿವ್ ಆಗಿತ್ತು ಅಂದರೆ ಗ್ರೇಟೆಸ್ಟ್ ಆಗಿತ್ತು. ಸೊ ಅಂದರೆ ಇಲ್ಲಿ ನಾವು ಬಳಕೆ ಮಾಡುವಂತಹ ಒಂದು ಸಮಾನಾರ್ಥಕ ಯಾವುದು, ಆಪ್ಷನ್ 3 ಗ್ರೇಟೆಸ್ಟ್. ಯಾಕೆ ರಿಸರ್ವ್ಡ್, ನಿನ್ನ ಡ್ಯಾನ್ಸ್ ಇದೆಲ್ಲ ಅಂದರೆ ಹೇಳುವಂತಹ ಒಂದು ಇದ್ರ ಮೇಲೆ ಹೋಗುತ್ತೆ. ಸೊ ರಿಸರ್ವ್ ಆಗಿತ್ತು ಅನ್ನೋದು ಮತ್ತು ಸೂಪರ್ಲೇಟಿವ್ಗೂ ಯಾವುದೂ ಒಂದು ಸಂಬಂಧ ಇಲ್ಲ, ಇದು ಕೂಡ ಆಗಲ್ಲ. ಸೊ ಗ್ರೇಟೆಸ್ಟ್ ಅನ್ನೋದು ಇಲ್ಲಿ ಸೂಕ್ತವಾದಂತಹ ಸಮಾನಾರ್ಥಕ ಪದ. ಓಕೆ, ನೆಕ್ಸ್ಟ್ ನೋಡೋಣ. ಅಂದರೆ ಇಲ್ಲಿ ನೀವು ಇನ್ನೊಂದು ಒಂದು ವಿಷಯವನ್ನು ಗಮನಿಸಬೇಕು. ಏನಂತ ಹೇಳಬೇಕಂದ್ರೆ, ಇಲ್ಲಿ ಒಂದೊಂದೇ ಪ್ರಶ್ನೆಗೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಡೈರೆಕ್ಷನ್ಸ್ಗಳು ಇದೆ. ಅಂದರೆ ನಮ್ಮ ಕನ್ನಡ ಪೇಪರ್ ಅಥವಾ FDI STA ಎಕ್ಸಾಮ್ನಲ್ಲಿ ಒಂದು ಡೈರೆಕ್ಷನನ್ನು ಕೊಟ್ಟರೆ ಅಟ್ಲೀಸ್ಟ್ ಒಂದು 4-5 ಕ್ವಶನ್ ಅದೇ ಸೇಮ್, ವಿರುದ್ಧಾರ್ಥಕ ಬರೀರಿ, ಸಮಾನಾರ್ಥಕ ಬರೀರಿ ಅಂತ ಅದೇ ಒಂದು ಡೈರೆಕ್ಷನ್ನಲ್ಲಿ ಬರುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಡೈರೆಕ್ಷನನ್ನು ಕೊಟ್ಟಿದ್ದಾರೆ, ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಬರೀರಿ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೆ ಫಸ್ಟಿಗೆ ಈ ಕ್ವಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋದರೆ ಬೇಗ ಇದನ್ನು ನೋಡ್ಕೊಂಡ್ಬಿಟ್ಟು, ಒಂದೇ ಒಂದು ವರ್ಡನ್ನು ನೋಡ್ಕೊಂಡ್ಬಿಟ್ಟು ನಾವು ಆನ್ಸರನ್ನು ಬೇಗ ಟಿಕ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಎಕ್ಸಾಮಲ್ಲಿ ಅಟೆಂಪ್ಟ್ ಮಾಡಲಿಕ್ಕೆ ಹೋದಾಗ ಈ ಡೈರೆಕ್ಷನನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೇ ನಿಮಗೆ ಅಲ್ಲೇ ಎಕ್ಸಾಮ್ನಲ್ಲಿ ಟೈಮ್ ಹೋಗಿಬಿಡತ್ತೆ. ಓಕೆ, ಸೊ ಈಗ 49ನೇ ಪ್ರಶ್ನೆ ಹೋಗೋಣ. ಟು ಆನ್ಸರ್ ಕ್ವಶನ್ ನಂಬರ್ 49, ಚೂಸ್ ದ ವರ್ಡ್ ಆರ್ ಫ್ರೇಸ್ ವಿಚ್ ಇಸ್ ಮೋಸ್ಟ್ ನಿಯರ್ಲಿ ದ ಅಪೋಸಿಟ್ ಇನ್ ದ ಮೀನಿಂಗ್ ಟು ದ ವರ್ಡ್ ಆರ್ ಫ್ರೇಸ್ ಅಂಡರ್ಲೈನ್ಡ್ ಆ್ಯಂಡ್ ಶೇಡ್ or blacken the corresponding circle in your answer sheet.
ಇಲ್ಲಿ 49ನೇ ಪ್ರಶ್ನೆಗೆ ನಾವು ಒಂದು ಪದವನ್ನು ಅಥವಾ ಒಂದು ಫ್ರೇಸನ್ನು ನಾವಿಲ್ಲಿ ಬಳಕೆ ಮಾಡಬೇಕು. ಅಂದರೆ ಯಾವುದಕ್ಕೆ ಅಪೋಸಿಟ್, ಇಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಆ ಒಂದು ಕೊಟ್ಟಂತಹ ಒಂದು ವರ್ಡ್ ಇದೆಯಲ್ಲ, ಆ ಅಂಡರ್ಲೈನ್ ಮಾಡಿರುವಂತಹ ವರ್ಡ್. ಫಾರ್ ಎಕ್ಸಾಂಪಲ್ ಈ ಅಂಡರ್ಲೈನ್ ಮಾಡಿರುವಂತಹ ಪದಕ್ಕೆ ನಾವು ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಬರಿಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ಇವಾಗ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, ದ ಗ್ಲಾಸ್ ವಾಸ್ ಟ್ರಾನ್ಸ್ಪರೆಂಟ್. ಸೊ ಆ ಗ್ಲಾಸ್ ಇದೆಯಲ್ಲ ಪಾರದರ್ಶಕವಾಗಿದೆ. ಹಾಗಾದರೆ ಪಾರದರ್ಶಕ ಅನ್ನೋದು ಟ್ರಾನ್ಸ್ಪರೆಂಟ್ನ ಮೀನಿಂಗ್ ಆಗಿದ್ದರೆ ನಾವು ಅದರ ವಿರುದ್ಧಾರ್ಥಕ ಪದವನ್ನು ಇಲ್ಲಿ ಹುಡುಕಬೇಕಾಗಿದೆ. ಸೊ ಒಪೆಕ್, ಮಿಸ್ಟಿ, ಕವರ್ಡ್, ಕ್ಲಿಯರ್. ಹೌದಾ? ಸೊ ಇಲ್ಲಿ ಕೊಟ್ಟಂತಹ 4ರಲ್ಲಿ ನಾವಿವಾಗ ಹುಡುಕಬೇಕಾಗಿರೋದು ಈ ಟ್ರಾನ್ಸ್ಪರೆಂಟ್ನ ಒಂದು ವಿರುದ್ಧಾರ್ಥಕ ಪದ ಯಾವುದು ಅಂತ. ಓಕೆ, ಸೊ ಹಾಗಾದರೆ ಯಾವುದಿರ್ಬೋದು? ನೀವು ನೋಡ್ತಾನೆ ಇದ್ದೀರಾ, ನಿಮಗಂತೂ ಕ್ಲಿಯರಾಗಿ ಇಲ್ಲಿ ಕಾಣಿಸ್ತಾನೆ ಇದೆ ಯಾವುದಾಗ್ಬೋದು ಅಂತ. ಇಲ್ಲಿ ಸರಿಯಾದಂಥದ್ದು ಅಂತ ಹೇಳಬೇಕಂದ್ರೆ ಒಪೆಕ್. ಆಪ್ಷನ್ 1 ಒಪೆಕ್ ಇದೆಯಲ್ಲ ಕರೆಕ್ಟ್ ಆಗಿದೆ. ಯಾವುದಕ್ಕೆ? ಟ್ರಾನ್ಸ್ಪರೆಂಟ್ಗೆ. ಯಾಕೆ ಅಂತ ಹೇಳಬೇಕಂದ್ರೆ ಕ್ಲಿಯರ್ ಅನ್ನೋದು ಕ್ಲಿಯರ್ ಆಗಿರ್ಬೋದು, ಟ್ರಾನ್ಸ್ಪರೆಂಟ್ ಆಗಿರ್ಬೋದು, ಎರಡೂ ಕೂಡ ಸ್ವಲ್ಪ ಸಿಮಿಲರ್ ಆಗಿ ನಮಗೆ ಏನು ಸಂಬಂಧವನ್ನು ಹೊಂದಿರುತ್ತೆ. ಕ್ಲಿಯರ್ ಅಥವಾ ಟ್ರಾನ್ಸ್ಪರೆಂಟ್, ಪಾರದರ್ಶಕ, ಕ್ಲಿಯರ್ ಎರಡೂ ಕೂಡ ಸಿಮಿಲರ್ ಆಗಿದೆ. ಸೊ ಅದೇ ರೀತಿಯಾಗಿ ಕವರ್ಡ್, ಮುಚ್ಚಿದ, ಇದು ಟ್ರಾನ್ಸ್ಪರೆಂಟ್ಗೆ, ಪಾರದರ್ಶಕಕ್ಕೆ ಮುಚ್ಚಿದ ಬರೋದಿಲ್ಲ. ಸೊ ಹಾಗಾದರೆ ಒಪೆಕ್ ಅಂತ ಹೇಳಬೇಕಂದ್ರೆ ಈ ಪಾರದರ್ಶಕ, ಅಪಾರದರ್ಶಕ, ಒಪೆಕ್ ಅನ್ನೋದು ಅಪಾರದರ್ಶಕ ಅನ್ನುವಂತಹ ಮೀನಿಂಗನ್ನು ಕೊಡೋದ್ರಿಂದ ನಾವು ಯಾವುದನ್ನು ಯೂಸ್ ಮಾಡಬೇಕು? ಆಪ್ಷನ್ 1 ಯೂಸ್ ಮಾಡಬೇಕು. ಇನ್ನೊಂದೇನೆಂದರೆ ಮಿಸ್ಟಿ ಕೂಡ ಸ್ವಲ್ಪ ನಮಗೆ ಸಮೀಪ ಬರ್ಬೋದು, ಆದರೆ ಅದು ಆನ್ಸರ್ ಅಲ್ಲ. ಮಿಸ್ಟಿ ಅಂದರೆ ಸ್ವಲ್ಪ ಬ್ಲರ್ ಆಗಿ ಕಾಣಿಸೋದು. ಸೊ ಆ ರೀತಿ ಇರುತ್ತಲ್ಲ, ಅಥವಾ ಡಿಮ್ ಆಗಿ ಕಾಣಿಸ್ತಾ ಇರುತ್ತಲ್ಲ, ಆ ಒಂದು ಮೀನಿಂಗನ್ನು ಮಿಸ್ಟಿ ಅಂತ ಹೇಳ್ತೀವಿ. ಡಿಮ್ ಆಗಿ ಕಾಣಿಸೋದು ಅಥವಾ ಬ್ಲರ್ ಆಗಿ ಕಾಣಿಸೋದನ್ನು ಮಿಸ್ಟಿ ಅಂತ ಕರಿತೀವಿ. ಆದರೆ ಟ್ರಾನ್ಸ್ಪರೆಂಟ್ನ ಎಕ್ಸಾಕ್ಟ್ ಆದಂತಹ ಒಂದು ವಿರುದ್ಧಾರ್ಥಕ ಪದ ಅಂತ ಹೇಳಬೇಕಂದ್ರೆ ಒಪೆಕ್ ಅನ್ನೋದನ್ನು ನಾವು ಬಳಸ್ತೀವಿ. ಸೊ ಅದಕ್ಕೋಸ್ಕರ ಆಪ್ಷನ್ 1 ಸರಿಯಾದ ಉತ್ತರ. ನಾವಿವಾಗ ನಮಗೆ ಕೊಟ್ಟಂತಹ ಒಂದು ಪ್ರಶ್ನೆಯನ್ನು ಬರಿಬೇಕು, 49ನೇದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, he amalgamated music and dance in a perfect way. He amalgamated music and dance in a perfect way. ಸೊ ಇಲ್ಲಿ ಈ ಪದ ನಮಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಒಂದು ವಿಷಯವನ್ನು ನಾವು ಕಲೀಲಿಕ್ಕೆ ಪ್ರಯತ್ನ ಪಡಬೇಕು. ಅವನು, ಮ್ಯೂಸಿಕ್ ಆ್ಯಂಡ್ ಡಾನ್ಸ್, ಮ್ಯೂಸಿಕ್ ಮತ್ತು ಡ್ಯಾನ್ಸನ್ನು, ಇನ್ ಅ ಪರ್ಫೆಕ್ಟ್ ವೇ ಅಂದರೆ ಪರ್ಫೆಕ್ಟ್ ವೇನಲ್ಲಿ ಏನು ಮಾಡಿದ? ಮ್ಯೂಸಿಕ್ ಮತ್ತು ಡ್ಯಾನ್ಸ್. ಹಾಗಾದರೆ ಪರ್ಫೆಕ್ಟ್ ವೇನಲ್ಲಿ ಮಾಡಬೇಕು ಅಂದರೆ ಅದನ್ನು ಆತ ಬೇರ್ಪಡಿಸು ಅನ್ನೋದು ಏನಾಗುತ್ತೆ? ಆಗಲ್ಲ. ಮಿಶ್ರಣ ಮಾಡಿದ. ಸೊ ಆತ ಇದ್ದಾನಲ್ಲ, ಈಗ ಯಾವುದಾದ್ರೂ ಒಂದು ಮ್ಯೂಸಿಕ್ ಫಂಕ್ಷನ್ಗೆ, ಸಂಗೀತ ಫಂಕ್ಷನ್ಗೆ ಹೋಗಿರ್ತೀರ. ಸೊ ಅದರಲ್ಲಿ ಎಲ್ಲ ಡ್ಯಾನ್ಸು ಇರುತ್ತೆ ಮತ್ತು ಮ್ಯೂಸಿಕ್ನು ಬೇರೆ ಬೇರೆ ಹಾಡುಗಳನ್ನು ಮಿಕ್ಸ್ ಮಾಡಿರ್ತೀವಲ್ಲ. ಸೊ ಆವಾಗ ಹೇಳುವಂಥ ಒಂದು ವರ್ಡ್ ಅಂತ, ಸೆಂಟೆನ್ಸ್ ಅಂತ ಹೇಳ್ಬೋದು, ಹಿ ಅಮಾಲ್ಗಮೇಟೆಡ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಇನ್ ಅ ಪರ್ಫೆಕ್ಟ್ ವೇ. ಆತ ಡ್ಯಾನ್ಸ್ ಮತ್ತು ಮ್ಯೂಸಿಕನ್ನು ಎಷ್ಟು ಚೆನ್ನಾಗಿ ಮಿಶ್ರಣ ಮಾಡಿದ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀವಲ್ವ. ಸೊ ಅದನ್ನು ಅಮಾಲ್ಗಮೇಟೆಡ್ ಅಂತ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿ ಅದನ್ನು ಸಂಯೋಜನೆ ಮಾಡಿದ್ದಾನೆ, ಮಿಕ್ಸ್ ಮಾಡಿದ್ದಾನೆ ಅನ್ನುವಂತಹ ಒಂದು ಮೀನಿಂಗನ್ನು ಕೊಡುತ್ತೆ ಅಮಾಲ್ಗಮೇಟೆಡ್. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಟ್ಟಂತಹ 4 ಆಪ್ಷನನ್ನು ಕೂಡ ನೋಡಬೇಕು. ಸೊ ಅಮಾಲ್ಗಮೇಟೆಡ್ ಅಂದರೆ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸಪ್ರೇಟೆಡ್ ಮಾಡಿದ್ನಾ, ಅಥವಾ ಮಿಶ್ರಣ ಮಾಡಿದ್ನಾ, ಅಥವಾ ಅಸಿಮಿಲೇಟೆಡ್ ಮಾಡಿದ್ನಾ, ಅಥವಾ ಜಾಯಿಂಟ್ ಮಾಡಿದ್ನಾ? ಸೊ ಇಲ್ಲಿ ಸಪ್ರೇಟೆಡ್ ಒಂದೇ ನಮಗೆ ಬೇರೆ ಅನ್ನಿಸ್ತಾ ಇದೆ. ಸಪ್ರೇಟೆಡ್ ಅನ್ನೋದು ಒಂದೇ ಬೇರೆ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಯಾವುದನ್ನು ನಾವು ಚೂಸ್ ಮಾಡಬೇಕು ಹಾಗಾದರೆ? ಓಕೆ, ಸೊ ಇಲ್ಲಿ ನಾವು ಅಪೋಸಿಟ್ ವರ್ಡನ್ನು ಮಾಡ್ತಿರೋದು. ಇವಾಗ ವಿರುದ್ಧಾರ್ಥಕ ಪದಗಳ ಕುರಿತಾಗಿ 49ನೇ ಪ್ರಶ್ನೆ ಇದೆ. ಸೊ ನಾವು ಅಮಾಲ್ಗಮೇಟೆಡ್ ಅಂತ ಹೇಳಬೇಕಂದ್ರೆ ಮಿಶ್ರಣ ಮಾಡು, ಸಂಯೋಜಿಸು ಅಥವಾ ಕೂಡಿಸು, ಬೆರೆಸು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಜಾಯಿಂಟ್ ಅಂತ ಹೇಳಬೇಕಂದ್ರೂ ಕೂಡ ಇದು ಮಿಶ್ರಣ ಮಾಡುವಂತಹ ಅರ್ಥವನ್ನೇ ಕೊಡುತ್ತೆ. ಅಸಿಮಿಲೇಟೆಡ್ ಕೂಡ ಏನು ಮಾಡುತ್ತೆ? ಕೂಡಿಸು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಸೊ ಕಂಬೈನ್ಡ್ ಅನ್ನೋದು ಕೂಡ ಅದು ಸೇರಿಸು ಅಥವಾ ಮಿಕ್ಸ್ ಮಾಡು ಅನ್ನುವಂತಹ ಅರ್ಥವನ್ನೇ ಕೊಡುತ್ತೆ. ಸೊ ಅದಕ್ಕೋಸ್ಕರ 3 ಕೂಡ ಆಗಲ್ಲ.
ಅಮಾಲಗಮೇಟೆಡ್ ಅನ್ನುವಂಥಕ್ಕೆ ಸೆಪ್ರೇಟೆಡ್ ಅನ್ನೋದೇ ಏನಾಗತ್ತೆ, ಅಪೋಸಿಟ್ ವರ್ಡ್ ಆಗುತ್ತೆ. ಸೊ ಸರಿಯಾದ ಉತ್ತರ 49ನೇದು ಆಗಿದೆ. 50ನೇದು ಆ್ಯಡ್ ಅ ಸುಟೇಬಲ್ ಕ್ವಶನ್ ಟ್ಯಾಗ್ ಟು ದ ಸೆಂಟೆನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಕೊಟ್ಟಂತಹ ಒಂದು ಪ್ರಶ್ನೆಗೆ ಕರೆಕ್ಟ್ ಆದಂತಹ ಕ್ವಶನ್ ಟ್ಯಾಗನ್ನು ನಾವು ಹೇಳಬೇಕಾಗತ್ತೆ, ಹೌದಾ? ಸೊ ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಶಿ ವಾಸಂಟ್ ಇನ್ ದ ಪರೇಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಆಕೆ ಆ ಪರೇಡ್ನಲ್ಲಿ ಇರಲಿಲ್ಲ, ಇದ್ಲಾ? ಹೀಗೆ ನಾವು ಮಾತಾಡಲ್ವಾ, ನಾನಂತರೂ ಆಕೆಯನ್ನು ನೋಡಿಲ್ಲ, ನೀನು ನೋಡಿದ್ಯಾ, ಈ ರೀತಿ ಪ್ರಶ್ನೆ ಕೇಳ್ತೀವಲ್ವಾ. ಸೊ ಅದೇ ಒಂದು ರೀತಿಯಲ್ಲಿ ಈ ಒಂದು ಕ್ವಶನ್ ಟ್ಯಾಗ್ ಅನ್ನೋದು ಬರುತ್ತೆ. ಶಿ ವಾಸಂಟ್ ಇನ್ ದ ಪರೇಡ್. ಸೊ ಆಕೆ ಪರೇಡ್ನಲ್ಲಿ ಇರಲಿಲ್ಲ, ಹಾಗಾದರೆ ಆಕೆ ಇದ್ಲಾ ಅನ್ನೋದನ್ನು ನಾವು ಯಾವ ಒಂದು ಪದದ ಮೂಲಕ ಹೇಳಬೇಕು ಅಂತ. ಸೊ ಈಸ್ ಶಿ, ವಾಸಂಟ್ ಶಿ, ವಾಸ್ ಶಿ, ಡಸ್ ಶಿ ಅಂತ ಇದೆ. ಇಲ್ಲಿ ಅವರು ಬಳಕೆ ಮಾಡಿರೋದು ವಾಸಂಟ್, ಅಂದರೆ ನಮ್ಮ ಮುಂದಿನ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ವಾಸ್ ಈ ಒಂದು ಇಲ್ಲಿ ಇರುವಂಥದ್ದನ್ನೇ ಬಳಕೆ ಮಾಡಬೇಕು. ಸೊ ಅದಕ್ಕೆ ಈಸ್ ಶಿ ಅನ್ನೋದನ್ನು ನಾವು ಬಳಕೆ ಮಾಡಲಿಕ್ಕೆ ಆಗಲ್ಲ, ಅಂದರೆ ಅದು ಪ್ರೆಸೆಂಟ್ ಅಂದರೆ ವರ್ತಮಾನದ ಕುರಿತಾಗಿ ಮಾತನಾಡುವಾಗ ಈ ಶಿ ಅಂತ ಬಳಕೆ ಮಾಡ್ಬೋದು. ಆದರೆ ಇದು ನಾವು ಹೋಗಿ ಬಂದ ನಂತರ, ಆ ಪರೇಡ್ಗೆ ಹೋಗಿ ಬಂದ ನಂತರದ ಒಂದು ಡಿಸ್ಕಷನ್. ಆಕೆ ಪರೇಡ್ನಲ್ಲಿ ಇರಲಿಲ್ಲ, ಇದ್ಲಾ ಈ ರೀತಿ ಹೇಳುವಾಗ ಸೊ ಇವಾಗ ವರ್ತಮಾನ ಕಾಲಕ್ಕೆ ಇದು ಸೂಟೇಬಲ್ ಆಗಲ್ಲ. ಸೊ ವಾಸಂಟ್ ಹಿ, ವಾಸಂಟ್ ಹಿ, ಇಲ್ಲಿ ಶಿ ಅಂತ ಬಂದಿದೆ, ನಾವು ಹೇಗೆ ಹಿ ಅಂತ ಯೂಸ್ ಮಾಡಲಿಕ್ಕಾಗತ್ತೆ? ಸೊ ಅಂದರೆ ಅವಳು ಅಂತ ಕೊಟ್ಟಿದ್ದಾರೆ, ನಾವು ಅವನು ಅಂತ ಹೇಳಲಿಕ್ಕಾಗಲ್ಲ, ಅದಕ್ಕೆ ಇದು ಕೂಡ ಹೋಯಿತು. ಡಸ್ ಶಿ, ಒಂದು ವೇಳೆ ಇಲ್ಲಿ ಡಸಂಟ್ ಅಂತ ಬಂದಿದ್ದರೆ ಇಲ್ಲಿ ನಾವು ಡಸ್ ಅಂತ ಬರಿಬಹುದಾಗಿತ್ತು, ಆದರೆ ಅಲ್ಲಿ ಡಸ್ ಬಂದಿಲ್ಲ, ಇಲ್ಲಿ ಬಂದಿರೋದು ವಾಸಂಟ್. ಸೊ ಅದಕ್ಕೆ ನಾವು ಏನು ಬರಿಬೇಕು, ವಾಸ್ ಶಿ. ಮತ್ತು ಕ್ವಶನ್ ಟ್ಯಾಗಲ್ಲಿ ಕಂಪಲ್ಸರಿಯಾಗಿ ಕ್ವಶನ್ ಮಾರ್ಕ್ ಇರಲೇಬೇಕು. ಇವಾಗ ಅಂದರೆ ಕ್ವಶನ್ ಪೇಪರ್ನಲ್ಲಿ ಇದ್ದೇ ಇರುತ್ತೆ, ಆದರೆ ಯಾವಾಗಾದರೂ ಬೇರೆ ಕಡೆ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಕ್ವಶನ್ ಟ್ಯಾಗ್ನಲ್ಲಿ ಈ ರೀತಿಯಾಗಿ ಬಳಸಬೇಕಾಗತ್ತೆ. ಸೊ ವಾಸಂಟ್ ಅಂತ ಬಳಸಿರೋದ್ರಿಂದ ನಾವು ಕೂಡ ವಾಸ್ ಶಿ, ಆಕೆ ಪರೇಡ್ನಲ್ಲಿ ಇರಲಿಲ್ಲ, ಇದ್ಲಾ? ಸೊ ನಮ್ಮ ಕನ್ನಡದಲ್ಲಿ ಈಸಿ ಆಗುತ್ತೆ, ಯಾಕಂದರೆ ನಾವು ನಮ್ಮ ಒಂದು ಮಾತೃಭಾಷೆ ಅಲ್ವಾ. ಆದರೆ ಇಂಗ್ಲೀಷ್ನಲ್ಲಿ ಆ ರೀತಿ ಹೇಳುವಾಗ ಸೊ ವಾಸ್ ಶಿ ಅಂತ ನಾವು ಕೇಳಬೇಕಾಗತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ 3. ಹಾಂ, ಇವಾಗ ಬಂತು ನೋಡಿ ಡಿಫಿಕಲ್ಟ್ ಪಾರ್ಟ್ ಏನಂತ ಹೇಳಬೇಕಂದ್ರೆ ಪಿ ಕ್ಯೂ ಆರ್ ಎಸ್ ಕನ್ನಡದಲ್ಲೇ ಆಗಿರ್ಬೋದು, ಇಂಗ್ಲೀಷ್ನಲ್ಲೇ ಆಗಿರ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡಿಫಿಕಲ್ಟ್ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದರೆ ಮೊದಲೇ ಎಕ್ಸಾಮ್ನ ಟೆನ್ಷನ್ನಲ್ಲಿ ಕೂತಿರ್ತೀವಿ, ಇವ್ರು ಬೇರೆ ಸೆಂಟೆನ್ಸ್ಗಳನ್ನು ಆ ಕಡೆ ಈ ಕಡೆ ಮಾಡಿಬಿಟ್ಟಿರ್ತಾರೆ. ಆ ಎಕ್ಸಾಮ್ ಟೆನ್ಷನ್ನಲ್ಲಿ ಎಲ್ಲ ಸೆಂಟೆನ್ಸ್ಗಳು ಕರೆಕ್ಟಾಗಿ ಹೊಂದಾಣಿಕೆ ಆಗಿದ್ದೇನೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನಾವು ಕರೆಕ್ಟಾಗಿ ಯೋಚನೆ ಮಾಡಿ ಹಾಕುವಂತಹ ಅತಿ ಟಫ್ ಆದಂಥ ಒಂದು ಪಾರ್ಟ್ ಅಂತ ಹೇಳಬೇಕಂದ್ರೆ PQRS. ಸೊ ಅವ್ರೇನು ಹೇಳಿದ್ದಾರೆ, ಇನ್ ಕ್ವಶನ್ ನಂಬರ್ 51 to 54, 51ರಿಂದ 54ರವರೆಗಿನ ಪ್ರಶ್ನೆಗಳು. ಈಚ್ ಕ್ವೆಶನ್ ಕಂಟೇನ್ಸ್ ಅ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸ್. ಪ್ರತಿಯೊಂದು ಪ್ರಶ್ನೆ ಅದು ಏನಾಗಿದೆ, 6 ಸೆಂಟೆನ್ಸ್ಗಳನ್ನು ಒಳಗೊಂಡಂತಹ ಪ್ಯಾರಾಗ್ರಾಫನ್ನು ಒಳಗೊಂಡಿದೆ. ದ ಫಸ್ಟ್ ಆ್ಯಂಡ್ ದ 6th ಸೆಂಟೆನ್ಸ್ ಆರ್ ಗಿವನ್, ಒಂದು ನಿಮಿಷ ಇದು ಮಿಡ್ಲಲ್ಲಿ ಬರ್ತಾ ಇದೆ. ಹಾಂ, ಸೊ ಇಲ್ಲೇನು ಹೇಳ್ತಿದ್ದಾರೆ, ಫಸ್ಟ್ ಮತ್ತು ಮೊದಲನೆಯ ಮತ್ತು 6ನೆಯ ವಾಕ್ಯವನ್ನು ಅವರು ಕರೆಕ್ಟಾಗಿ ಜೋಡಿಸಿದ್ದಾರೆ. ಆದರೆ ನಾವು ಉಳಿದ ಮಧ್ಯಭಾಗದಲ್ಲಿನ 4 ಸೆಂಟೆನ್ಸ್ ಅಂದರೆ PQRSನ್ನು ಕರೆಕ್ಟಾಗಿ ಪ್ರಾಪರಾಗಿ 1ನೆಯ ವಾಕ್ಯಕ್ಕೆ ಮತ್ತು 6ನೆಯ ವಾಕ್ಯಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಹೊಂದಿಸೋದು ಈ ಒಂದು ಪ್ರಶ್ನೆಯ ಒಂದು ಟಾಸ್ಕ್, ಹೌದಾ? ಸೊ 1ನೇದು 6ನೇದು ಕೊಟ್ಟಿರ್ತಾರೆ, ಅದನ್ನು ಚೇಂಜ್ ಮಾಡಲಿಕ್ಕೆ ಹೋಗಲೇಬೇಡಿ. ನಾವು ಚೇಂಜ್ ಮಾಡಬೇಕಾಗಿರೋದು 2, 3, 4, 5, ಹೌದಾ? ಸೊ ಹಾಗಾದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಕ್ಸಾಂಪಲನ್ನು ನಾವು ನೋಡಬೇಕಾಗತ್ತೆ. ಸೊ ಎಕ್ಸಾಂಪಲ್ ಏನು ಹೇಳುತ್ತೆ, ಮೊದಲನೇದು. ಸೊ ಇಲ್ಲಿ P ಅಂತ ಬರ್ದಿಲ್ಲ, ನೀವು ಈ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾಯಿರಿ, ಇಲ್ಲಾಂದರೆ ನೀವು 1ನೇ ಸೆಂಟೆನ್ಸ್ನಿಂದನೇ ಚೇಂಜ್ ಮಾಡ್ತಾ ಹೋದರೆ ಅಲ್ಲೇ ಮಾರ್ಕ್ಸ್ ಕೊಳ್ಕೋತೀರಾ. ಸೊ ಇಲ್ಲಿ ಅದಕ್ಕೆ ಅವರು ಏನಂತ ಕೊಟ್ಟಿದ್ದಾರೆ, 1 ಅಂತ ಕೊಟ್ಟಿದ್ದಾರೆ. ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಅ ಕಿಂಗ್. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ ಅಂತ ಹೇಳ್ತೀವಲ್ವಾ, ಸೊ ಅದೇ 1ನೇ ಸೆಂಟೆನ್ಸ್. ಸೊ ಅದರ ಮಧ್ಯಭಾಗದಲ್ಲಿ PQRS ಕೊಟ್ಟಿದ್ದಾರೆ, ಆದರೆ ಗೊಂದಲ ಮಾಡಿ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ಕೊಟ್ಟಿದ್ದಾರೆ. ಮತ್ತು 6ನೇದು ಇದೆಯಲ್ಲ, 6ನೇದು ಮತ್ತೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. 6ನೇ ಸೆಂಟೆನ್ಸನ್ನು ನಾವು ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಹಿ ಲವ್ಡ್ ದೆಮ್
ಟಿಲ್ ದ ಎಂಡ್ ಆಫ್ ಹೀಸ್ ಲೈಫ್. ಆತ ತನ್ನ ಕೊನೆ ಉಸಿರು ಇರುವವರೆಗೆ ಅವರನ್ನು ಪ್ರೀತಿ ಮಾಡ್ತಾನೆ. ಸೊ ಹಾಗಾದರೆ ಈ ಎರಡೂ ಸೆಂಟೆನ್ಸ್ ಮಧ್ಯೆ ಬರುವಂತಹ ನಾಲ್ಕನ್ನು ನಾವೇನು ಮಾಡಬೇಕು, ಸರಿಯಾಗಿ ಜೋಡಿಸಬೇಕು. ಸೊ ಆಮೇಲೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ದ ಕರೆಕ್ಟ್ ಸೀಕ್ವೆನ್ಸ್ ಯಾವುದು ಅಂತ ನಾವು ಹೇಳಬೇಕಾಗತ್ತೆ. ಇಲ್ಲಿ ಒಂದೊಂದೇ ಹೇಳ್ತಾ ಹೋಗ್ತೀನಿ, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಯಾವುದು ಕರೆಕ್ಟ್ ಅಂತ ನಾನು ಹೇಳ್ತೀನಿ. ಅಂದರೆ ನಿಮಗೆ ಗೊತ್ತಾಗತ್ತೆ. ಒಂದು ವೇಳೆ ನೀವು ಆ ಒಂದು ಸೆಂಟೆನ್ಸ್ನ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಮರ್ಥರಾದರೆ ಆರಾಮಾಗಿ ಏನಾಗುತ್ತೆ, ವಾಕ್ಯಗಳನ್ನು ಜೋಡಿಸ್ತೀರಾ, ಹೌದಾ? ಸೊ ಹಾಗಾದರೆ ಪಿ ಏನು ಹೇಳುತ್ತೆ, ಒನ್ ಡೇ ವೈಲ್ ಹಂಟಿಂಗ್ ಹಿ ವಾಸ್ ಅಟ್ಯಾಕ್ಡ್ ಬೈ ಅ ಟೈಗರ್. ಒಂದಿನ ಆತ ಬೇಟೆ ಆಡ್ತಿರುವಾಗ ಹುಲಿ ಆತನ ಮೇಲೆ ಏನು ಅಟ್ಯಾಕ್ ಮಾಡ್ತು. ಸೊ ಆತ ಇದಾನಲ್ಲ, ಒಂದಿನ ಬೇಟೆ ಆಡ್ತಿರುವಾಗ ಹುಲಿ ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಕ್ಯೂ ಏನು ಹೇಳುತ್ತೆ, ಹಿ ಹ್ಯಾಡ್ 3 ಫೆರೋಷಿಯಸ್ ಹಂಟಿಂಗ್ ಡಾಗ್ಸ್. ಆತನ ಹತ್ರ 3 ಅತಿ ಕ್ರೂರವಾದಂತಹ ಅಥವಾ ಚುರುಕಾದಂತಹ ಕ್ರೂರವಾದಂತಹ ಬೇಟೆ ಆಡುವಂತಹ ನಾಯಿಗಳು ಇತ್ತು. ಆರ್ ಏನು ಹೇಳುತ್ತೆ, ದ ಡಾಗ್ಸ್ ಪೌನ್ಸ್ಡ್ ಆನ್ ದ ಟೈಗರ್ ಆ್ಯಂಡ್ ಸೇವ್ಡ್ ದ ಕಿಂಗ್ಸ್ ಲೈಫ್. ಆ ಒಂದು ನಾಯಿಗಳು ಆ ಒಂದು ಹುಲಿ ಮೇಲೆ ಎಗರಿ ತನ್ನ ರಾಜನನ್ನು ಉಳಿಸಿಕೊಳ್ಳತ್ತೆ. ಆ ಒಂದು ನಾಯಿಗಳು ಆ ಹುಲಿ ಮೇಲೆ ಎಗರಿ ರಾಜನನ್ನು ಉಳಿಸಿಕೊಳ್ಳತ್ತೆ. ಎಸ್ ಏನು ಹೇಳುತ್ತೆ, ದ ಕಿಂಗ್ ಯೂಸ್ ಟು ಟೇಕ್ ದೆಮ್ ವಿತ್ ಹಿಮ್ ವೈಲ್ ಗೋಯಿಂಗ್ ಔಟ್. ಸೊ ರಾಜ ಇದನ್ನಲ್ಲ, ಯಾವಾಗ ಹೊರಗೆ ಹೋಗ್ತಾನಲ್ಲ, ಯಾವಾಗ ಹೊರಗೆ ಹೋಗ್ತಾನಲ್ಲ ಆವಾಗ ಆ ನಾಯಿಗಳನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದ. ಸೊ ಹಾಗಾದರೆ ಇವುಗಳನ್ನೆಲ್ಲ ನಾವಿವಾಗ ಕರೆಕ್ಟ್ ಮಾಡಬೇಕು. ಸೊ ಹಾಗಾದರೆ ಹೇಗೆ ಕರೆಕ್ಟ್ ಮಾಡೋದು, PQRS ಸೆಂಟೆನ್ಸನ್ನು ಯೂಸ್ ಮಾಡಿಕೊಂಡು ಕರೆಕ್ಟ್ ಮಾಡಬೇಕು, ಹೌದಾ? ಸೊ ಹಾಗಾದರೆ ಇಲ್ಲಿ ಯಾವುದು ಕರೆಕ್ಟ್ ಆಗಿದೆ, QSPR. ಹೇಗೆ ಅಂತ ಹೇಳ್ತೀನಿ ನೋಡಿ. ಒನ್ಸ್ ಅಪಾನ್ ಅ ಟೈಮ್ ದೇರ್ ಲಿವ್ಡ್ ಅ ಕಿಂಗ್. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಇದು ಮೊದಲನೇದು. ಸೊ ನಂತರದ ಸೆಂಟೆನ್ಸ್ ಏನು ಬರುತ್ತೆ, ಕ್ಯೂ ಬರುತ್ತೆ. ಹಿ ಹ್ಯಾಡ್ 3 ಫೆರೋಷಿಯಸ್ ಹಂಟಿಂಗ್ ಡಾಗ್ಸ್. ಆತನ ಹತ್ರ 3 ಕ್ರೂರಿಯಾದಂತಹ ಚುರುಕಾದಂತಹ ಬೇಟೆ ಆಡುವಂತಹ ನಾಯಿಗಳು ಇತ್ತು ಅನ್ನೋದು ಮೊದಲನೇದು ಬರುತ್ತೆ, ಹೌದಾ? ಸೊ ಇದು ಮೊದಲನೇದಾಯಿತು. ಎರಡನೇದು ಕ್ಯೂ ಬರುತ್ತೆ. ಸೊ ಮುಂದಿನ ಒಂದು ಸ್ಟೋರಿ ಹೇಳ್ತಾ ಹೋಗಬೇಕಂದ್ರೆ ಎಸ್ ಬರುತ್ತೆ. ದ ಕಿಂಗ್ ಯೂಸ್ ಟು ಟೇಕ್ ದೆಮ್ ವಿತ್ ಹಿಮ್ ವೈಲ್ ಗೋಯಿಂಗ್ ಔಟ್. ಸೊ ಒಂದಾನೊಂದು ಕಾಲದಲ್ಲಿ ರಾಜ ಇದ್ದ, ಆತನ ಹತ್ರ 3 ಬೇಟೆ ಆಡುವಂತಹ ನಾಯಿಗಳು ಇತ್ತು. ಯಾವಾಗ ಆತ ಹೊರಗೆ ಹೋಗ್ತಾ ಇದ್ದ, ಆ ನಾಯಿಗಳನ್ನು ತನ್ನೊಂದಿಗೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದ. ಮುಂದೇನಾಯಿತು, ಸೊ ಒಂದಿನ ಏನಾಯಿತು, ಆತ ಬೇಟೆ ಆಡ್ತಿದ್ದಾಗ ಹುಲಿ ಬಂದು ಆತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಆತನ ಹತ್ರ ಇದ್ದಂತಹ ನಾಯಿಗಳು ಹುಲಿ ಮೇಲೆ ಎಗರಿ ರಾಜನನ್ನು ಉಳಿಸಿಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಆರನೇದೇನಾಗತ್ತೆ, ಹಿ ಲವ್ಡ್ ದೆಮ್ ಟಿಲ್ ದ ಎಂಡ್ ಆಫ್ ಹಿಸ್ ಲೈಫ್. ರಾಜನ ಪ್ರಾಣವನ್ನು ಉಳಿಸಿದಕ್ಕೋಸ್ಕರ ರಾಜ ಇದನ್ನೆಲ್ಲ ಆ ನಾಯಿಗಳನ್ನು ತನ್ನ ಒಂದು ಕೊನೆ ಉಸಿರು ಇರೋವರೆಗೆ ಪ್ರೀತಿಸ್ತಾನೆ. ಸೊ ಅದಕ್ಕೋಸ್ಕರ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ, ಇಲ್ಲಿ ಕರೆಕ್ಟ್ ಆಗೋದು QSPR, ಹೌದಾ? ಸೊ ಸರಿಯಾದಂಥ ಒಂದು ಸೀಕ್ವೆನ್ಸನ್ನು ಕೂಡ ಹೇಳಿದ್ದೀನಿ. ಸೊ ಇದು ಎಕ್ಸಾಂಪಲ್ ನಾವು ಮಾಡಬೇಕಾಗಿರೋದು ಇಲ್ಲಿ, ಹೌದಾ? ಸೊ ನೋಡೋಣ ನಿಧಾನಕ್ಕೆ. ಕಂಪನೀಸ್ ಆರ್ ಪವರ್ಫುಲ್ ಫೋರ್ಸ್ ಫಾರ್ ಗುಡ್, ಹೌದಾ? ಸೊ ಈ ಕಂಪನಿಗಳು ಇದೆಯಲ್ಲ, ಒಳ್ಳೆಯದಕ್ಕೋಸ್ಕರ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಸಂಸ್ಥೆಗಳು ಅಂತ ಹೇಳ್ಬೋದು ಕಂಪನಿಗಳು ಅನ್ನೋದನ್ನು. ಕಂಪನೀಸ್ ಆರ್ ಅ ಪವರ್ಫುಲ್ ಫೋರ್ಸ್ ಫಾರ್ ಗುಡ್. ಸೊ ಕಂಪನಿಗಳು ಒಂದು ರೀತಿಯಾದಂತಹ ಒಳ್ಳೆಯ ಪ್ರಬಲ ಶಕ್ತಿಯಾಗಿದೆ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಇವಾಗ ಮುಂದಿಂದು ನಮಗೆ ಟೆನ್ಷನ್ ಆಗುವಂಥ ಪಾರ್ಟ್. ಸೊ ಒಂದನೇದಂತೂ ಅವ್ರು ಕೊಟ್ಟಿದ್ದಾರೆ, ಆರನೇದು ಕೊಟ್ಬಿಟ್ಟಿದ್ದಾರೆ. ಸೊ ಲೆಂದಿ ಆಗಿರುವಂಥದ್ದನ್ನು ಅವರೇ ಕೊಟ್ಟಿದ್ದಾರೆ. ದ ಕಂಪನೀಸ್ ಬಿಲ್ 2009 is thus a means to address issues of corporate governance and ensure that companies are accountable for their financial performance and social impact. ಸೊ ಇದೆಲ್ಲ ಎಲ್ಲಿಂದ ತರ್ತಾರೆ ಅಂತ ಹೇಳಬೇಕಂದ್ರೆ, ಈ ಟೈಮ್ಸ್ ಆಗಿರ್ಬೋದು, ದ ಹಿಂದೂ ಮ್ಯಾಗ್ಝಿನ್ ಆಗಿರ್ಬೋದು, ಅವುಗಳ ಎಡಿಟೋರಿಯಲ್ ಪಾರ್ಟ್ ಇರುತ್ತಲ್ಲ, ಸೊ ಅಲ್ಲಿಂದ ಈ ಒಂದು ಪ್ಯಾರಾಗ್ರಾಫ್ಗಳನ್ನು ಅಥವಾ ಆ ಕಡೆ ಈ ಕಡೆ ಮಾಡುವಂಥ ಒಂದು ಫ್ರೇಸಸ್ಗಳನ್ನು ಅಥವಾ ಸೆಂಟೆನ್ಸ್ಗಳನ್ನು ಪ್ಯಾರಾಗ್ರಾಫ್ಗಳನ್ನು ಅಲ್ಲಿಂದ ಅವರು ಪಡ್ಕೋತಾರೆ. ಸೊ ಇಲ್ಲಿ ಏನು ಹೇಳಲಾಗಿದೆ, ಕಂಪನಿ ಬಿಲ್
2009 ಕಂಪನಿಯ ಬಿಲ್ ಇದೆಯಲ್ಲ, ಇದು ಪ್ರಮುಖವಾಗಿ ಕಾರ್ಪೊರೇಟ್ ಗವರ್ನೆನ್ಸ್, ಸೊ ಕಾರ್ಪೊರೇಟ್ನಲ್ಲಿ ಇರುವಂತಹ ಒಂದು ಗವರ್ನೆನ್ಸ್ ಆಗಿರ್ಬೋದು, ಸೊ ಕಂಪನಿಗಳಿಗೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮತ್ತು ಸೋಷಿಯಲ್ ಇಂಪ್ಯಾಕ್ಟ್ ಮೇಲೆ ಬೆಳಕು ಚೆಲ್ಲುವಂತಹ ಒಂದು ಮಸೂದೆ ಆಗಿದೆ ಕಂಪನೀಸ್ ಬಿಲ್ 2009 ಅನ್ನೋದು 6ನೆಯ ಸೆಂಟೆನ್ಸ್. ಇವಾಗ ನಾವು ಕೆಲಸ ಮಾಡಬೇಕಾಗಿರೋದು ಯಾವುದ್ರ ಮೇಲೆ? PQRS ಮೇಲೆ. ಸೊ ಫಸ್ಟ್ ಒಂದು ಹೇಳಿಬಿಟ್ಟಿದ್ದಾರೆ, ಕಂಪನೀಸ್ ಆರ್ ಅ ಪವರ್ಫುಲ್ ಫೋರ್ಸ್ ಫಾರ್ ಗುಡ್. ಸೊ ಪಿ ಏನು ಹೇಳುತ್ತೆ ನೋಡೋಣ. ವಾಲಂಟರಿ ಮೆಷರ್ಸ್ ಸಚ್ ಆಸ್ ಕೋಡ್ಸ್ ಆಫ್ ಕಂಡಕ್ಟ್ ಹ್ಯಾವ್ ಫೇಲ್ಡ್ ಟು ಅಡ್ರೆಸ್ ದೀಸ್ ಇಶ್ಯೂಸ್ ಆ್ಯಂಡ್ ಡೆಲಿವರ್ ಚೇಂಜ್. ಸೊ ವಾಲಂಟರಿ ಮೆಷರ್ಸ್ ಅಂತ ಹೇಳಬೇಕಂದ್ರೆ ಸ್ವಕಾರ್ಯವಾಗಿ ನಾವು ಬಳಸುವಂತಹ ಈ ಒಂದು ಮೆಷರ್ಸ್ ಇದೆಯಲ್ಲ, ಯಾವುದ್ಯಾವುದು ಅಂತ ಹೇಳಬೇಕಂದ್ರೆ ಕೋಡ್ಸ್ ಆಫ್ ಕಂಡಕ್ಟ್. ಸೊ ಕೋಡ್ಸ್ ಆಫ್ ಕಂಡಕ್ಟ್ ಅಂದರೆ ಈಗ ನೋಡಿ, ಒಂದು ಸಂಸ್ಥೆಗೆ ಅದರದೇ ಆದಂತಹ ಕೋಡ್ಸ್ ಆಫ್ ಕಂಡಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಶಾಲೆಯಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಕೆಲವೊಂದು ನೀತಿ ನಿಯಮಗಳು ಇರುತ್ತಲ್ಲ, ಅವುಗಳನ್ನೇ ನಾವು ಕೋಡ್ಸ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಕಂಪನಿಯಲ್ಲಿ ಅದರದೇ ಆದಂತಹ ಕೋಡ್ಸ್ ಆಫ್ ಕಂಡಕ್ಟ್ ಇರುತ್ತೆ. ಸೊ ಕೋಡ್ಸ್ ಆಫ್ ಕಂಡಕ್ಟ್ ಇದೆಯಲ್ಲ, ಸೊ ಅದು ಪ್ರಮುಖವಾಗಿ ಈ ರೀತಿಯಾದಂತಹ ಇಶ್ಯೂಗಳನ್ನು ಹೇಳಲಿಕ್ಕೆ ಅದು ಏನಾಗಿಲ್ಲ, ಸಮರ್ಥ ಆಗಿಲ್ಲ ಅಂತ ಹೇಳ್ತಾ ಇದೆ ಕ್ಯೂ ಏನು ಹೇಳ್ತಾ ಇದೆ? ಹವೆವರ್ ದೇ ಕ್ಯಾನ್ ಆಲ್ಸೋ ಕಾಸ್ ಸೀರಿಯಸ್ ಪ್ರಾಬ್ಲಮ್ಸ್ ವಿತ್ ದೇರ್ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್. ಸೊ ಇವರೇನು ಮಾಡಿದ್ದಾರೆ, ಈ ಸೀರಿಯಸ್ ಪ್ರಾಬ್ಲಮ್ಗೆ, ಈ ಕಂಪನಿಗಳಲ್ಲಿ ಸೀರಿಯಸ್ ಪ್ರಾಬ್ಲಮ್ಗೆ ಇವರಲ್ಲಿ ಇರುವಂತಹ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್, ಈ ರೀತಿಯಾದಂತಹ ವಿಷಯಗಳು ಇನ್ನೂ ಜಾಸ್ತಿ ಉಲ್ಬಣವಾಗಲಿಕ್ಕೆ ಇವರಲ್ಲಿ ಇರುವಂತಹ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಥವಾ ಒಳ್ಳೆಯ ನಡತೆ ಒಳ್ಳೆಯದಾಗಿ ಅಥವಾ ರೆಸ್ಪಾನ್ಸಿಬಲ್ ಆಗಿ ಇರದೇ ಇರೋದು ಕಾರಣ ಆಗ್ತಾ ಇದೆ. ಈ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ಇದು ಕಾರಣ ಆಗ್ತಿದೆ ಅಂತ ಕ್ಯೂ ಹೇಳುತ್ತೆ. ಆರ್ ಏನು ಹೇಳುತ್ತೆ? ದೇರ್ ಆರ್ ಸೆವೆರಲ್ ಇನ್ಸ್ಟನ್ಸಸ್ ಆಫ್ ಕಂಪನೀಸ್ ಅಂಡರ್ಮೈನಿಂಗ್ ವರ್ಕರ್ಸ್ ರೈಟ್ಸ್ ಆ್ಯಂಡ್ ಡ್ಯಾಮೇಜಿಂಗ್ ದ ಎನ್ವೈರ್ಮೆಂಟ್. ಸೊ ಇಲ್ಲಿದೆಯಲ್ಲ, ಬಹಳಷ್ಟು ಒಂದು ಕಂಪನೀಸ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕಂಪನೀಸ್ ಏನು ಮಾಡುತ್ತೆ, ಈ ಒಂದು ಕಾರ್ಮಿಕರ ಒಂದು ರೈಟ್ಸ್ಗಳನ್ನು ಮತ್ತು ಅದನ್ನು ಎಲ್ಲ ಉಲ್ಲಂಘನೆ ಮಾಡ್ತಾ ಇದೆ. ಅದಷ್ಟೇ ಅಲ್ಲ, ನಮ್ಮ ಒಂದು ವಾತಾವರಣವನ್ನು ಕೂಡ ಇದು ಹಾಳು ಮಾಡ್ತಾ ಇದೆ ಅಂತ ಆರ್ ಹೇಳುತ್ತೆ. ಸೊ ಹಾಗಾದರೆ ಎಸ್ ಏನು ಹೇಳುತ್ತೆ? ದೇ ಪ್ರೊವೈಡ್ ಜಾಬ್ಸ್, ಬೂಸ್ಟ್ ಎಕನಾಮೀಸ್ ಆ್ಯಂಡ್ ಏಡ್ ಸೋಷಿಯಲ್ ಆ್ಯಂಡ್ ಎನ್ವೈರ್ಮೆಂಟಲ್ ಡೆವಲಪ್ಮೆಂಟ್. ಸೊ ಇವುಗಳು ಇದೆಲ್ಲ ಜಾಬ್ಸ್ಗಳನ್ನು ಕೊಡುತ್ತೆ, ನಮ್ಮ ಒಂದು ಆರ್ಥಿಕತೆಯನ್ನು ಡೆವಲಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ನಮ್ಮ ಒಂದು ಸಾಮಾಜಿಕ ಮತ್ತು ಎನ್ವೈರ್ಮೆಂಟಲ್ ಅಭಿವೃದ್ಧಿಗೋಸ್ಕರ ಇದು ನಮಗೆ ಸಹಕಾರ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಇಲ್ಲಿ ಯಾವುದು ಸೂಟೇಬಲ್ ಆಗಿರುವಂತಹ ಒಂದು PQRS ಅಥವಾ ಕರೆಕ್ಟ್ ಸೀಕ್ವೆನ್ಸ್ ಯಾವುದಾಗಿದೆ ಅನ್ನೋದನ್ನು ನಾವು ಹೇಳಬೇಕು. ಸೊ ಇಲ್ಲಿ ಯಾವುದು ಆಗುತ್ತೆ ಅಂತ ಹೇಳಬೇಕಂದ್ರೆ, ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಆಗುವಂಥದ್ದು SQPR, ಅಂದರೆ ಫಸ್ಟ್ ಒನ್ SQPR ಕರೆಕ್ಟ್ ಆಗಿದೆ. ಸೊ ಇವಾಗ ಅದನ್ನು ನಾನು ತೋರಿಸ್ತೀನಿ. ಸೊ ಇದನ್ನು ನೀವು ಆಮೇಲೆ ನೋಡ್ಕೊಳ್ಳಿ. SQPR ಕರೆಕ್ಟ್ ಆಗಿದೆ 51ನೇ ಪ್ರಶ್ನೆಗೆ. ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಸೊ ಕಂಪನಿಗಳು ಇದೆಲ್ಲ ಒಂದು ರೀತಿಯಾದಂತಹ ಒಂದು ಪ್ರಬಲವಾದಂತಹ ಶಕ್ತಿಗಳು ಆಗಿದೆ. ಸೊ ಇಲ್ಲಿದೆಯಲ್ಲ, ಈ ಒಂದು ಕಂಪನಿಗಳು ಏನು ಮಾಡುತ್ತೆ, ಇವುಗಳು ಜಾಬನ್ನು ನೀಡುತ್ತೆ, ನಮ್ಮ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡುತ್ತೆ, ಸಾಮಾಜಿಕ ಮತ್ತು ನಮ್ಮ ಎನ್ವೈರ್ಮೆಂಟನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಹವೆವರ್ ಅದಷ್ಟೇ ಅಲ್ಲ, ಈ ಕಂಪನಿಗಳಿಂದಾಗಿ ಏನಾಗುತ್ತೆ, ಕೆಲವೊಂದು ಕಡೆ ಅವರಲ್ಲಿ ಇರುವಂತಹ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ನಿಂದಾಗಿ ಇವುಗಳು ಸೀರಿಯಸ್ ಪ್ರಾಬ್ಲಮ್ಗೆ, ಈ ರೀತಿಯಾದಂತಹ ವಾತಾವರಣ ಅಥವಾ ಬೇರೆ ಬೇರೆ ರೀತಿಯಾದಂತಹ ಸೀರಿಯಸ್ ಪ್ರಾಬ್ಲಮ್ಗೆ ಇವುಗಳು ಅಥವಾ ಇವುಗಳಲ್ಲಿ ಇರುವಂತಹ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಕಾರಣ ಆಗತ್ತೆ. ಆಮೇಲೆ ಇಲ್ಲಿ ಇದೆಲ್ಲ ವಾಲಂಟರಿ ಮೆಷರ್ಸ್, ಅಂದರೆ ಈ ಒಂದು ವಾಲಂಟರಿ ಮೆಷರ್ಸ್ ಏನು ತಗೋಬೇಕು ಅಂದರೆ, ತಗೊಂಡಿರುವಂತಹ ವಾಲಂಟರಿ ಮೆಷರ್ಸ್ಗಳು ಅಂದರೆ ನಾವು ಸ್ವ ನಿರ್ಧಾರವನ್ನು ತೆಗೆದುಕೊಂಡು ಮಾಡಿರುವಂತಹ ಕೋಡ್ಸ್ ಆಫ್ ಕಂಡಕ್ಟ್ ಇರುತ್ತೆ. ಆದರೆ ಈ ಸ್ವಯಂ ಪ್ರೇರಿತವಾಗಿ ಮಾಡಿರುವಂತಹ ಈ ಕೋಡ್ಸ್ ಆಫ್ ಕಂಡಕ್ಟ್ ಅಥವಾ ನೀತಿ ನಿಯಮಗಳು ಕೂಡ ಇಂತಹ ಒಂದು ಸಮಸ್ಯೆಗಳನ್ನು ಹೇಳೋದ್ರಲ್ಲಿ ಅಥವಾ ಜನರಿಗೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ಅದು ಫೇಲ್ಯೂರ್ ಆಗ್ತಾ ಇದೆ ಅಂತ ಪಿ ಹೇಳುತ್ತೆ. ಸೊ ಫೈನಲ್ ಆಗಿ ಆರ್ ಏನು ಹೇಳುತ್ತೆ? ಸೊ ಇಲ್ಲಿ ಇದೆಯಲ್ಲ, ಬಹಳಷ್ಟು ಒಂದು ಎಕ್ಸಾಂಪಲ್ ಇದೆ, ವರ್ಕರ್ಗಳ ಒಂದು ರೈಟ್ ಆಗಿರ್ಬೋದು, ಅದೇ ರೀತಿಯಾಗಿ ಅವು ಕಂಪನಿಗಳ ಆ್ಯಕ್ಟ್ಗಳನ್ನು
ಕಂಪನಿಗಳಲ್ಲಿರುವಂತಹ ನೀತಿ ನಿಯಮಗಳನ್ನು ಹಾಳು ಮಾಡುವ ಮೂಲಕ ಸೊ ಎನ್ವೈರ್ಮೆಂಟನ್ನು ಮತ್ತು ವರ್ಕರ್ಗಳ ರೈಟ್ಗಳನ್ನು ಇದು ಕಸಿದುಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಫೈನಲ್ ಆಗಿ ಇವಾಗ ಬಂದಿರುವಂತಹ 2009 ಕಂಪನೀಸ್ ಬಿಲ್ ಇದೆಯಲ್ಲ, ಈ ಎಲ್ಲ ರೀತಿಯಾದಂಥ ಇಶ್ಯೂಗಳನ್ನು ಹೇಳಲಿಕ್ಕೋಸ್ಕರ ಮತ್ತು ನಮ್ಮ ಎನ್ವೈರ್ಮೆಂಟನ್ನು ಸೋಷಿಯಲ್ ಆಗಿ ಎಲ್ಲ ಒಂದು ರೀತಿಯಲ್ಲಿ ಸಬಲೀಕರಣಗೊಳಿಸ್ಲಿಕ್ಕೋಸ್ಕರ ಈ ಕಂಪನೀಸ್ ಬಿಲ್ 2019 ಬರ್ತಾ ಇದೆ ಅಂತ 6ನೇದು ಕಂಪ್ಲೀಟ್ ಮಾಡುತ್ತೆ. ಇದು ಸ್ವಲ್ಪ ತಲೆ ತಿನ್ನುವಂಥದ್ದು, ಆದರೆ ಇದಕ್ಕೆ ಮೇಯ್ನಾಗಿ ಏನು ಬೇಕಾಗಿದೆ, ಪ್ರಾಕ್ಟೀಸ್ ಬೇಕಾಗಿದೆ. ಸೊ ಆಪ್ಷನ್ 1 ಕರೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ಸಾಕು ಮಾಡಲಾ, ಏನು ಮಾಡಲಿ, ಇನ್ನೂ ಬಹಳ ಇದೆ ಅಂತ ಅನ್ಕೋತೀನಿ. ಒಂದು ನಿಮಿಷ ನೋಡಿಬಿಡ್ತೀನಿ. ಓಕೆ, ಇವಾಗ ನಾನು ಮುಗಿಸ್ತೀನಿ, ಯಾಕಂದರೆ ಇದು ಒಂದೇ ಲಾಸ್ಟ್ ಇದ್ದರೆ ಅದನ್ನು ಮುಗಿಸ್ತಾ ಇದ್ದೆ, ಆದರೆ ಇನ್ನೂ ಭಾಳ ಇದೆ. ಸೊ ಇನ್ನೂ ಇದೆಯಲ್ಲ, 52ನೇ ಪ್ರಶ್ನೆ ಕೂಡ PQRS ಇದೆ, 53ನೇದು PQRS, 54ನೇದು ಕೂಡ PQRS. ಆಮೇಲೆ ಇದೆಯಲ್ಲ, ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ಗಳು ಪ್ಯಾರಾಗ್ರಾಫ್ ಎಲ್ಲ ಇದೆ, ಅದನ್ನು ನಾಳೆ ನಾನು ಮುಗಿಸ್ಕೊಡ್ತೀನಿ. ಸೊ ಡೋಂಟ್ ವರಿ, ಒಟ್ಟಿಗೆ ನಾನು ಎಲ್ಲ ತಲೆಯಲ್ಲಿ ಹಾಕಲಿಕ್ಕೆ ಆಗಲ್ಲ, ಮತ್ತು ನಾನು ಕೂಡ ಅಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನನಗೂ ಕೂಡ ಆಗಲ್ಲ. ಯಾಕಂದರೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕು ಅಂದರೆ ಸ್ವಲ್ಪ ನನಗೂ ಕೂಡ ಕನ್ನಡ ಶಬ್ದಕೋಶ ಸ್ಟ್ರಾಂಗ್ ಆಗಿರಬೇಕು. ಸೊ ಇನ್ನೂ ಫ್ರೆಶ್ ಮೈಂಡಲ್ಲಿ ನಾಳೆ ಇದನ್ನು ಕಂಪ್ಲೀಟ್ ಮಾಡಿ ಖಂಡಿತವಾಗಿ ಇದನ್ನು ಮುಗಿಸೇ ಕೊಡ್ತೀನಿ. ಇಲ್ಲಿ ನನ್ನ ಪ್ರಯತ್ನ ಏನಂತ ಹೇಳಬೇಕಂದ್ರೆ, ಕಡಿಮೆ ಇದ್ದರೂ ಕೂಡ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತುಂಬ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡೋ ಮೂಲಕ ಮುಗಿಸ್ತಾ ಇದ್ದೀನಿ. ಓಕೆ, ಸೊ ಅದೇ ರೀತಿಯಾಗಿ ನಾನೇನು ಮಾಡ್ತೀನಿ, ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಬೇಕು ಅಂದರೆ ಡೈಲಿ 10 ಪದಗಳನ್ನು ನಾನು ಕೊಡ್ತೀನಿ, ವಿತ್ ಮೀನಿಂಗ್ ಕೊಡ್ತೀನಿ. ನೀವು ಆ 10 ಪದಗಳ ಸ್ಪೆಲ್ಲಿಂಗನ್ನು, ಮೀನಿಂಗನ್ನು ನೋಡ್ಕೊಂಡು ಹೋದರೆ ಏನೇನಾಗುತ್ತೆ, ಸಮಾನಾರ್ಥಕ ಪದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಸ್ಪೆಲ್ಲಿಂಗನ್ನು ಬರೆಯುವಾಗ ಕೂಡ ಹೆಲ್ಪ್ ಆಗುತ್ತೆ, ಒಂದೊಂದು ಸಲ ನಿಮ್ಮ ವಿರುದ್ಧಾರ್ಥಕ ಪದಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ನಾಳೆ ಮತ್ತೆ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.